ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವೀಗ ಆಲ್ರೆಡಿ ವಿಜ್ಞಾನದ ಸರಣಿಯನ್ನು TET ಪರೀಕ್ಷೆಯ ಸಂಬಂಧ ವಿಜ್ಞಾನ ವಿಷಯದ ಒಂದು ಸರಣಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ವಿ. ಅದರೊಳಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚಲನೆ ಮತ್ತು ಗುರುತ್ವದ ಸಂಬಂಧಿತ ಪಾಠವನ್ನು ಕೂಡ ಮಾಡಿದ್ನಿ. ಅದರ ಸಂಬಂಧಿತ ಪ್ರಶ್ನೆಯ ವಿಡಿಯೋಗಳನ್ನು ಕೂಡ ಮಾಡಿದ್ನಿ. ಈಗ ಕೆಮಿಸ್ಟ್ರಿಯ ಒಂದು ವೆರಿ ಇಂಪಾರ್ಟೆಂಟ್ ಪಾಠ TET ಪರ್ಪಸ್, TET ಮತ್ತು GPSTR ಮುಂದೆ ಯಾವುದೇ CETಗೆ ಕೇಳಬಹುದಾದಂಥ ಪಾಠ ಯಾವುದು ಅಂದರೆ ಪರಮಾಣುಗಳು ಮತ್ತು ಅಣುಗಳು, ಅಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸರ್ ಏನು ರೀ ಅಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಇದ್ರೊಳಗೆ ಏನು ಬರ್ತಾವ, ಎಲ್ಲದರ ಡೀಟೇಲಿಂಗ್ ಮಾಹಿತಿಯನ್ನು ಇವತ್ತಿನ ಈ ಸೆಷನ್ನಲ್ಲಿ ನಾನು ನಿಮಗೆ ಹೇಳ್ಕೊತಾ ಹೋಗ್ತೀನಿ. ವಿಶೇಷವಾಗಿ ಇಲ್ಲಿ ಎಲ್ಲ ಧಾತುಗಳನ್ನು ಮತ್ತು ಆ ಧಾತುಗಳ ವಿಶೇಷತೆಯನ್ನು ನೋಡ್ತೀವಿ. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ವಿಡಿಯೋ. ಪೂರ್ತಿವರೆಗೂ ನೋಡ್ರಿ, ಸ್ಕಿಪ್ ಮಾಡಿದೆ ನಿಮಗೆ ಎಲ್ಲೋ ಒಂದು 1-2 ಮಾರ್ಕ್ಸನ್ನು ತಂದು ಕೊಡ್ತದೆ. ಯಾಕಂದ್ರೆ 88 ಆಗಿತ್ತು ಸರ್, 89 ಆಗಿತ್ತು ಸರ್ ಅಂತ ಭಾಳ ಪರಿತಪಿಸ್ತಿರ್ತಾರೆ ಹುಡುಗರು. ನಾಳೆ 1-2 ಮಾರ್ಕ್ಸ್ ಇದ್ರೆ ಏನಾದರೂ ನಿಮ್ಗೆ TET ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಮುಂದೆ CET ಬರೆಯೋಕೆ ನಾಟ್ ಎಲಿಜಿಬಲ್ ಆಗ್ತೀರಿ. ಹಾಗಾಗಿ ಎಲ್ಲೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ 1-2 ಮಾರ್ಕ್ಸ್ಗಳ ನಿಮ್ಮ ಜೀವನವನ್ನು ಕಟ್ಟುವಂತಹ ಅಂಕಗಳಾಗಿರ್ತಾವೆ. ಎಸ್ ವಿದ್ಯಾರ್ಥಿಗಳೇ, ಸ್ಪರ್ಧಾ ಮಿತ್ರರೇ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಈ ವಿಡಿಯೋವನ್ನು ಏನೇನು ಹೇಳ್ತದೆ, ಒಂದು ಅದ್ಭುತವಾದಂಥ PDF ರೆಡಿ ಮಾಡ್ಕೊಂಡು ಬಂದದನಿ, ಚಾಲೋ ಮಾಡಿ ಬಿಡೋಣ. ರಾಸಾಯನಿಕ ಸಂಯೋಜನೆಯ ನಿಯಮಗಳೇನು? ಪರಮಾಣುಗಳು ಮತ್ತು ಅಣುಗಳ ಪಾಠವನ್ನು ನೋಡುವಾಗ ಸಂಯೋಜನಾ ನಿಯಮಗಳನ್ನು ಮುಖ್ಯವಾಗಿ ಲೆವಾಸಿಯರ್ ಹಾಗೂ ಫ್ರಾಸ್ಟ್ ಅನ್ನುವಂತಹ ವಿಜ್ಞಾನಿಗಳು ಮಾಡ್ತಾರೆ. ಓಕೆ, ಇದನ್ನು ನಿರೂಪಣೆ ಮಾಡ್ಕೋತಾ ಹೋಗ್ತಾರೆ. ಹಾಗಾದ್ರೆ ಸರ್, 1ನೇ ನಿಯಮ ಏನು ಹೇಳ್ತದೆ ರಾಸಾಯನಿಕ ಸಂಯೋಜನೆಯ 1ನೇ ನಿಯಮ ಅಂತ ನಾವು ಕೇಳೋದಾದ್ರೆ ರಾಶಿ ಸಂರಕ್ಷಣಾ ನಿಯಮ. ಫಸ್ಟ್ ಥಿಯರಿ ಯಾವುದು ಅಂದ್ರೆ ರಾಶಿ ಸಂರಕ್ಷಣಾ ನಿಯಮ. ಇಲ್ಲಿ ಅವ್ರು ಹೇಳ್ತಾರೆ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆದಂಥ ಥಿಯರಿ. ಗಮನಿಸಬಹುದು ನಾವು ಸ್ಪರ್ಧಾರ್ಥಿಗಳೇ, ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಸೋಡಿಯಂ ಕಾರ್ಬೋನೇಟ್ ಮತ್ತು 6 ಗ್ರಾಮ್ ಎಥನೋಯಿಕ್ ಆಮ್ಲದೊಂದಿಗೆ ವರ್ತನೆ ಮಾಡ್ತದೆ. ಉತ್ಪನ್ನವಾಗಿ 2.2 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಮತ್ತು 0.9 ಗ್ರಾಮ್ ನೀರು ಮತ್ತು 8.2 ಗ್ರಾಮ್ ಸೋಡಿಯಂ ಎಥನೋಯೇಟ್ ಉಂಟು ಮಾಡಿದೆ. ಹಾಗಾದ್ರೆ ಈ ವೀಕ್ಷಣೆಗಳು ರಾಶಿ ಸಂರಕ್ಷಣೆ ನಿಯಮದೊಂದಿಗೆ ಹೆಂಗೆ ಹೊಂದಾಣಿಕೆ ಹೊಂದೈತಿ ಅಂತ ಕೇಳತ್ತಾರು. ಜಸ್ಟ್ ನಾವು ಒಂದು ಇಕ್ವೇಷನ್ ಹಾಕೋಣ. ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಎಥನೋಯಿಕ್ ಆಮ್ಲ, ಇಟ್ ಗಿವ್ಸ್ ಅಸ್ ಸೋಡಿಯಂ ಎಥನೋಯೇಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ನೀರು. ಅಲ್ಲಿ ಎಲ್ಲ ಗ್ರಾಮ್ಗಳನ್ನು ನಾವು ಬರೆದು ಅಂದರೆ LHS = RHS. ನಾವು ಇದನ್ನೇ ಏನಂತ ಕರೆಯತ್ತವ ಅಂದ್ರೆ ಆಗಳಿಂತ್ರ ರಾಶಿ ಸಂರಕ್ಷಣಾ ನಿಯಮ. ಎಲ್ಲೇ ನಾವು ಯಾವುದೇ ಪ್ರಾಡಕ್ಟ ಮತ್ತು ಯಾವುದೇ ನಾವು ಉತ್ಪನ್ನಗಳನ್ನು ರೆಡಿ ಮಾಡ್ತಿದ್ದು ಅಂದ್ರೆ ಪ್ರತಿವರ್ತಕಗಳಿಂದ ಅಲ್ಲಿ ಉಂಟಾಗುವಂತಹ ರಾಶಿ ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಎಷ್ಟು ಪ್ರತಿವರ್ತಕ ಹಾಕಿರ್ತೀವಿ ಅಷ್ಟೇ ರಾಶಿಯ ಉತ್ಪನ್ನ ಬರ್ತದೆ. ಇದೇ ರಾಶಿ ಸಂರಕ್ಷಣಾ ನಿಯಮ ಅಂತೇಳಿ ಕರಿತೀವಿ. ಓಕೆ, ದೆನ್ ಸ್ಥಿರ ಅನುಪಾತಗಳ ನಿಯಮ. ಇದಂತೂ ಭಾಳ ಇಂಪಾರ್ಟೆಂಟ್. ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ನಿರ್ದಿಷ್ಟ ಅನುಪಾತದಲ್ಲಿರುತ್ತವೆ. ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ನಿರ್ದಿಷ್ಟ ಅನುಪಾತದಾಗ ಇರ್ತಾವೆ. ಓಕೆ, ಎಕ್ಸಾಂಪಲ್ ವೈಸ್ ನೋಡೋಣ. ಯಾವುದೇ ಆಕಾರದಿಂದ ಸಂಯುಕ್ತ ವಸ್ತುವಾದ ನೀರನ್ನು ಪಡೆದರೂ, ಎಲ್ಲಿಂದ ನೀವು ನೀರನ್ನು ಪಡೆದರೂ ಕೂಡ ಅದು ಯಾವಾಗಲೂ 1:8 ಆಗೇ ಇರ್ತದೆ. ಇಲ್ಲಿ ಹೈಡ್ರೋಜನ್ನ ಪರಮಾಣು ಮತ್ತು ಆಕ್ಸಿಜನ್ನ ಒಂದು ಸ್ಥಿರ ಅನುಪಾತಗಳು ರಾಶಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ರಾಶಿ ನಡುವಿನ ಅನುಪಾತವನ್ನು ನೋಡ್ತಾ ಇದ್ರೆ ಹೈಡ್ರೋಜನ್ನ ರಾಶಿ ನಡುವಿನ ಅನುಪಾತ ನೀವು ಗಮನಿಸ್ಬೋದು. H2O ನೀರಿನ ಅಣುಸೂತ್ರ. ಓಕೆ, ಹೈಡ್ರೋಜನಲ್ಲಿ 2 ಇರ್ತಾವೆ, ರಾಶಿ 1 ಅಂತ ಬರಿತೀನಿ, 2 1 2. ಆ್ಯಂಡ್ ಆಕ್ಸಿಜನ್ ಒಂದೇ ಇರ್ತದೆ. ಇದರ ರಾಶಿ ಪರಮಾಣು ರಾಶಿ 16 ಆಕ್ಸಿಜನ್ದು. ಹೈಡ್ರೋಜನ್ನ ಪರಮಾಣು ರಾಶಿ 1, ಆಕ್ಸಿಜನ್ನ ಪರಮಾಣು ರಾಶಿ 16. ಆಕ್ಸಿಜನ್ನ ಪ್ರಮಾಣ 2 ಇರ್ತದೆ, ಹೈಡ್ರೋಜನ್ನ ಪ್ರಮಾಣ 2 ಇರ್ತದೆ, ಆಕ್ಸಿಜನ್ನ ಪ್ರಮಾಣ 1 ಇರ್ತದೆ. ಹಾಗಾಗಿ ನಾವು ಇದನ್ನು 2:16 ಅಂತೇಳಿ ಬರಿತೀವಿ. ಇದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ 2 1 2 8 16. ಹಾಗಾದ್ರೆ ಇವುಗಳ ರಾಶಿ ಅನುಪಾತ ಎಷ್ಟು ಅಂದ್ರೆ 1:8. ಇವು ಹೆಂಗೆ ಯೂಸ್ ಆಕೈತಿ ಸರ್ ಅಂದ್ರೆ ನೀವು ನೋಡ್ರಿ, ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. 9 ಗ್ರಾಮ್ ನೀರನ್ನು ನೀವು ತೊಗೊಂಡ್ರೆ ಅಂದ್ರೆ ಅದ್ರೊಳಗೆ 1 ಗ್ರಾಮ್ ಹೈಡ್ರೋಜನ್ ಇರ್ತೈತಿ, 8 ಗ್ರಾಮ್ ಆಕ್ಸಿಜನ್ ಇರ್ತೈತಿ. ಈ ಟೈಪ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನು ಈ ರೇಷೋದಾಗ ಹೋಗಿರ್ತೈತೆ ಯಾವಾಗಲೂ ಇದು. ಓಕೆ, ಇದೇ ರೀತಿ ಅಮೋನಿಯಾ ತೊಗೊಂಡು ಅಂದ್ರೆ ಅಮೋನಿಯಾದ ಸೂತ್ರ ಏನು? NH3. ಅಮೋನಿಯಾವನ್ನು ತೊಗೊಂಡು ಅಂದರೆ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿ ಅನುಪಾತ ಯಾವಾಗಲೂ 14:3 ಆಗಿರ್ತದೆ. ನೈಟ್ರೋಜನ್ನ ಪರಮಾಣು ರಾಶಿ 14, ಹೈಡ್ರೋಜನ್ನ ಪರಮಾಣು ರಾಶಿ 1, ಬಟ್ ಹೈಡ್ರೋಜನ್ 3 ಪ್ರಮಾಣದಾಗ ಅದಾವೆ. ಹಾಗಾಗಿ 1 × 3 ಆಗ್ತದೆ, 14:3. ಇದು ಅಮೋನಿಯಾದ ಒಂದು ರಾಶಿ ಅನುಪಾತ. ಓಕೆ, ಇನ್ನು ನೆಕ್ಸ್ಟ್ ಡಾಲ್ಟನ್ನರ ಪರಮಾಣು ಸಿದ್ಧಾಂತವನ್ನು ಒಂದು ರೌಂಡ್ ನೋಡಿಬಿಡೋಣ. ನಿಮಗೆ ಆಲ್ರೆಡಿ ನಾನು ಹೇಳಿದಂಗೆ
PDF ಕಾಂಜಿ ಪಿಂಜಿ ಎಲ್ಲ ವೆರಿ ಇಂಪಾರ್ಟೆಂಟ್ PDF ಮತ್ತು ಅದ್ರೊಳಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನಷ್ಟೇ ನಾನು ಪಿಕ್ ಮಾಡಿದ್ದೇನೆ. ಯಾಕಂದ್ರೆ ನಾವು ಡೈರೆಕ್ಟ್ ಅಲ್ಲಿಗೆ ಫೋಕಸ್ ಮಾಡತ್ತೋ ಮತ್ತು ಟೈಮ್ ಕೂಡ ಕಡಿಮೆ ಐತಿ. ಇನ್ನೊಂದು 4-5 ದಿನದಾಗ ನಾವು ಮುಗಿಸ್ಬೇಕು ಅಂದ್ರೆ ನಾವು ಭಾಳ ಎಳೆದು ಹೇಳುವಂಥ ಅವಶ್ಯಕತೆ ಇಲ್ಲ. ಏನೇನು ಕೇಳ್ಬೋದು ಅಲ್ಲಷ್ಟ ಫೋಕಸ್ ಮಾಡಿ ಹೇಳುವಂಥ ಒಂದು ಪರಿಕ್ರಮವನ್ನು ನಾ ಅಳವಡಿಸ್ಕೊಳತ್ತೀನಿ. ಹಾಗಾಗಿ ನೀವು ಕೇಳ್ಕೊತಾ ಹೋಗ್ರಿ. ಡಾಲ್ಟನ್ನರ ಪರಮಾಣು ಸಿದ್ಧಾಂತ ಒಂದು ರೌಂಡ್ ಬಟ್ ನಾ 1 ನಿಮಿಷದಾಗ ಇದನ್ನು ಮುಗಿಸ್ಬಿಡ್ತೀನಿ. ಎಲ್ಲ ದ್ರವ್ಯವು ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ. 100% ಕರೆಕ್ಟ್. ಡಾಲ್ಟನ್ ಹೇಳುತ್ತಿರುವ 100 ವರ್ಷಗಳ ಮೊದಲು ನಮ್ಮ ಭಾರತದ ಕಣಾದ ಅನ್ನುವಂಥ ಋಷಿಮುನಿಗಳ ಈ ಪರಮಾಣುವಿನ ಪರಿಕಲ್ಪನೆಯನ್ನು ಕೊಟ್ಟಿದ್ದರು. ಕಣಾದ ಒಮ್ಮೆ ಒಂದು ರೊಟ್ಟಿ ಹಿಡ್ಕೊಂಡು ಕಾಡಿನಾಗ ಹೋಗಿರ್ತಾನಂತ. ರೊಟ್ಟಿ ಹರಿತಾನು, 2 ಪೀಸ್ ಮಾಡ್ತಾನು, 4 ಪೀಸ್ ಮಾಡ್ತಾನು. ಹಂಗೆ ಲಾಸ್ಟ್ ಪೀಸ್ ಉಳಿತೈತೆ ಅವನ ಕೈಯಾಗ, ಕಟ್ ಮಾಡೋಕೆ ಬರದೇ ಇರುವಂಥ ಪೀಸ್. ಆ ಪೀಸಿಗೆ ಅವ ಕಣ ಅಂತ ಅವನ ಹೆಸರು ಇಡ್ತಾನ. ಅದಕ್ಕೆ ನನ್ನ ಹೆಸರು ಕಣ ಅದ, ಇದಕ್ಕೆ ನಾ ಕಣ. ಯಾವ ಒಂದು ತುಣುಕನ್ನು ವಿಭಜಿಸಲು ಸಾಧ್ಯವಿಲ್ಲವೋ, ಅಭೇದ್ಯ ಮಾಡಲು ಸಾಧ್ಯವಿಲ್ಲವೋ ಅಂಥದ್ದನ್ನು ಕಣ ಅಂಥೇಳಿ ನಾವು ಕರೆದ. ಮೇ ಬಿ ಇದನ್ನ ಕಾಪಿ ಹೊಡೆದ್ರೆ ಅವಾಗ ಜಾನ್ ಡಾಲ್ಟನ್ ಅವೇನು ಮಾಡಿದ, ಇದಕ್ಕೆ ಆಟಮ್ ಪರಮಾಣು ಅಂಥೇಳಿ ಕರೆದ. ಅತ್ಯಂತ ಚಿಕ್ಕ ಕಣ ಅಂಥೇಳಿ ಕರೆದ. ಓಕೆ, ಪರಮಾಣುಗಳೆಂಬ ಅತ್ಯಂತ ಚಿಕ್ಕ ಕಣಗಳನ್ನು ಮಾಡಿಬಿಡುವನಿದೆ. ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ಅದರ ಭೇದಿಸಕ್ಕೆ ಸಾಧ್ಯ ಇಲ್ಲ. ಇವನ ರಾಸಾಯನಿಕ ಕ್ರಿಯೆಗಳಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. 100% ಕರೆಕ್ಟ್. ನಿರ್ದಿಷ್ಟ ಧಾತುವಿನ ಪರಮಾಣುಗಳ ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತದೆ. ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ಹೊಂದಿರ್ತಾವೆ. ಕನಿಷ್ಠ ಪೂರ್ಣ ಸಂಖ್ಯೆ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ಮಾಡ್ತಿರ್ತಾವೆ. ಸಂಯುಕ್ತಗಳಲ್ಲಿ ಪರಮಾಣುಗಳ ವಿಧಗಳು ಸಾಪೇಕ್ಷ ಸಂಖ್ಯೆ ಸ್ಥಿರವಾಗಿರ್ತವೆ. ಏನು ಇಂಥದ್ದು ಪರಿಗೆ ಕ್ವಶನ್ ಇಲ್ಲಿ ರೈಸ್ ಆಗೋದಿಲ್ಲ. ಕ್ವಶನ್ ಎಲ್ಲಿ ರೈಸ್ ಆಕೈತೆ ಅನ್ನೋದನ್ನು ನೋಡ್ಕೋತಾ ಹೋಗೋಣ. ಪರಮಾಣು ಅಂದರೆ ಏನು ರೀ ಸರ್? ಹಾಗಾದ್ರೆ ವಾಸ್ತವವಾಗಿ ಪರಮಾಣು ಅಂದರೆ ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣನ ಪರಮಾಣು, ಆಟಮ್ ಅಂಥೇಳಿ ಕರಿತಾವೆ ನಾವು. ಅತ್ಯಂತ ಚಿಕ್ಕ ಕಣವನ್ನು ಪರಮಾಣು ಅಂಥೇಳಿ ಕರೆದ್ರೆ. ಧಾತುಗಳ ಸಂಕೇತದ ಮೂಲಕ ಸೂಚಿಸುವುದನ್ನು ಜಾರ್ಜ್ ಬರ್ಜೇಲಿಯಸ್, ವೆರಿ ಇಂಪಾರ್ಟೆಂಟ್ ಆಯ್ತಾ, ಜಾರ್ಜ್ ಬರ್ಜೇಲಿಯಸ್ ಮೊದಲ ಬಾರಿಗೆ ಕಂಡಿಡ್ದು. ಸರ್ ಏನು ರೀ ಇದು ಧಾತುಗಳ ಸಂಖ್ಯೆ ಅಂದ್ರೆ ಹೈಡ್ರೋಜನ್ಗೆ H ಅನ್ಬೇಕಪ್ಪ, ಆಕ್ಸಿಜನ್ ಕೋಣ ಅನ್ನಬೇಕು. ಯಾಕೆ ಬರ್ಜೇಲಿಯಸ್ ಇದನ್ನು ಮಾಡಿದ ಅಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರಾದೇಶಿಕ ಹೆಸರುಗಳಿಂದ ಕರೆಕ್ಟ್ ಚಾಲೂ ಮಾಡತ್ತಿದ್ರು ಧಾತುಗಳನ್ನು. ಫಾರ್ ಎಕ್ಸಾಂಪಲ್, ನಾ ಕರ್ನಾಟಕದವ ನಾನು ಚಿನ್ನ ಅಂಥೇಳಿ ಕರಿತಾನೆ. ಇನ್ನೊಬ್ಬ ತಮಿಳ್ನಾಡಿನವ ಅವನು ಅವನ ಭಾಷೆದಾಗ ತಮಿಳ್ದಾಗ ಏನೋ ಕರಿತಾನೆ. ಆಂಧ್ರದವ ತೆಲುಗುದಾಗ ಅದಕ್ಕೊಂದು ಏನೋ ಹೆಸರು ಇರ್ತಾನೆ. ಹಾಗಾಗಿ ಹಿಂಗಾಗಬಾರ್ದು. ಪ್ರಾದೇಶಿಕ ಭಾಷೆಗೆ ವಿಜ್ಞಾನ ಒಕ್ಕೋಬಾರ್ದು, ಹೋಗಬಾರ್ದು ಅಂಥೇಳಿ ಇಡೀ ಜಾಗತಿಕವಾಗಿ H ಅಂದ್ರೆ ನೀ ನೇಪಾಳಕ್ಕೆ ಹೋಗು, ಭೂತಾನ್ಗೆ ಹೋಗು, ಎಲ್ಲೇ ಹೋಗ್ರೆ, ಆಫ್ರಿಕಾಕ್ಕೆ ಹೋಗು, ಅಮೇರಿಕಾ. H ಅಂದ್ರೆ ಹೈಡ್ರೋಜನ್ನ, O ಅಂದ್ರೆ ಆಕ್ಸಿಜನ್ನ ಸೈನ್ಸ್ದಾಗ, N ಅಂದ್ರೆ ನೈಟ್ರೋಜನ್ನ, ಎಲ್ಲಿ ಹೋದ್ರು. ಹಾಗಾಗಿ ಇವು ಜಾಗತಿಕವಾಗಿ ಒಂದೇ ಸಂಕೇತ ಇರಲಿ, ಸಿಂಬಾಲ್ ಇರಲಿ ಅನ್ನುವಂಥ ಸಂಬಂಧ ಬರ್ಜೇಲಿಯಸ್ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಮಾಡೇ ಬಿಡ್ತಾನೆ. ಇವು ಕೂಡ ಇದನ್ನು 3 ವಿಧದಾಗ ವಿಂಗಡಿಸ್ತಾನೆ. ಆ 3 ವಿಧ ಹೆಂಗೆ ಅನ್ನೋದನ್ನು ಹೇಳ್ತಾನೆ ಈಗ. ಆಮೇಲೆ IUPAC, ಇದನ್ನು ನಾವು IUPAC ಅಂತ ಕರಿತೇವೆ. ರಾಸಾಯನಿಕ ಶಾಸ್ತ್ರದ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ. ಇದರ ಫುಲ್ ಫಾರ್ಮ್ ಕೂಡ ಕೇಳ್ತಿರ್ತಾರೆ ಅವಾಗ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಎಲ್ಲಾದರೂ ಬರೆದಿಟ್ಕೋರಿ, ಇನ್ನೊಮ್ಮೆ ಹೇಳ್ತೀನಿ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಓಕೆ, ಒಂದು ಅಂತಾರಾಷ್ಟ್ರೀಯ ಒಕ್ಕೂಟ ಇದೆ. ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರದ ಅಂತಾರಾಷ್ಟ್ರೀಯ ಒಕ್ಕೂಟ ಅನ್ಬೋದು ಕನ್ನಡದಾಗ. ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರದ ಅಂತಾರಾಷ್ಟ್ರೀಯ ಒಕ್ಕೂಟ. ಧಾತುಗಳ ಹೆಸರಾಗಿರ್ಬೋದು, ಸಂಕೇತ ಆಗಿರ್ಬೋದು, ಘಟಕಗಳು, ಇವನ್ನೆಲ್ಲನೂ ಅನುಮೋದಿಸಿ ಒಂದು ಗ್ರೀನ್ ಸಿಗ್ನಲ್ ಕೊಡುವಂಥ ಸಂಸ್ಥೆನೇ ಇದೆ IUPAC ಸಂಸ್ಥೆ. ಓಕೆ, ದೆನ್ ಧಾತುಗಳ ಸಂಕೇತಗಳನ್ನು ಅವುಗಳ ಆಂಗ್ಲ ಭಾಷೆಯ ಹೆಸರಿನ ಮೊದಲು ಪದ 2ನೇ ಅಕ್ಷರ ಮೊದಲು ದೊಡ್ಡ ಅಕ್ಷರದಿಂದಲೂ 2ನೇ ಅಕ್ಷರ ಅಂದರೆ 3 ವಿಧದಾಗ ವಿಂಗಡಿಸಿದ ಅಂತ ಏನಿಲ್ಲ ಬರ್ಜೇಲಿಯಸ್. ಫಸ್ಟ್ ಏನು ಮಾಡಿದ ಅಂದ್ರೆ ಫೇಮಸ್ ಆಗಿರುವಂತಹ ಧಾತುಗಳಿಗೆ ಅದರ ಮೊದಲನೇ ಹೆಸರನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ. C ಅಂದರೆ ಕಾರ್ಬನ್. ಇಲ್ಲಿ ಫೇಮಸ್ ಆಗಿರುವಂಥ ಧಾತುಗಳದ ನೋಡ್ರಿ. ಹೈಡ್ರೋಜನ್ಗೆ H ಕೊಟ್ಟ, ಆಕ್ಸಿಜನ್ಗೆ O ಕೊಟ್ಟ, ಕಾರ್ಬನ್ಗೆ C ಕೊಟ್ಟ, ನೈಟ್ರೋಜನ್ಗೆ N ಕೊಟ್ಟ. ಫೇಮಸ್ ಧಾತುಗಳಿಗೆ 1ನೇ ಅಕ್ಷರ ಕೊಟ್ಟ. ಆಮೇಲೆ ಉಳಿತಾವಲ್ಲ ಅವುಗಳಿಗೆ ಅದರ ಮೊದಲನೇ ಅಕ್ಷರ ದೊಡ್ಡ ಅಕ್ಷರ ಕ್ಯಾಪಿಟಲ್ ಲೆಟರ್, ಆಮೇಲೆ ಆ ಇಡೀ ಅಕ್ಷರದೊಳಗೆ ಇಡೀ ಹೆಸರಿನಾಗ ಯಾವುದಾದ್ರೂ ಒಂದು ಅಕ್ಷರವನ್ನು ಪಿಕ್ ಮಾಡಿ ಸ್ಮಾಲ್ ಲೆಟರ್ದಾಗ ಬರೋಕ್ಕೆ ಕಲಿತ. ಅಲ್ಯೂಮಿನಿಯಮನ್ನು AL ಅಂದ, ಜಿಂಕನ್ನು ZN ಅಂದ, ಮ್ಯಾಗ್ನೀಷಿಯಮನ್ನು MG ಅಂದ, ಮ್ಯಾಂಗನೀಸನ್ನು MN ಅಂದ, ಕ್ಯಾಲ್ಸಿಯಮ್ನ CA ಅಂದ, ಕೊಬಾಲ್ಟನ್ನು CO ಅಂದ. ಈ ರೀತಿ ಮಾಡ್ಕೋತಾ ಹೋದ. ಓಕೆ, ಯಾಕೆ ಹಿಂಗೆ ಮಾಡಿದ ಅಂದ್ರೆ ಜಾರ್ಜ್ ಬರ್ಜೇಲಿಯಸ್ರನ್ನ ಕೇಳ್ಬೇಕು. ಹಂಗಲ್ಲ, ಫೇಮಸ್ ಇರೋದಕ್ಕೆ 1ನೇ ಅಕ್ಷರ ಮತ್ತು ಕೊಟ್ಟಾನಿನ. ಇನ್ನು ಮತ್ತು ಯಾವುದೋ ಹೆಸರು ಈಗ ನೋಡ್ರಪ್ಪ, ಕ್ಯಾಲ್ಸಿಯಮ್ ಅದು ಸೀನ, ಕಾರ್ಬನ್ ಸೀನ, ಕೊಬಾಲ್ಟ್ ಸೀನ, ಮತ್ತು ಅಲ್ಲೆಲ್ಲ ಗೊಂದಲ ಉಂಟಾಕವ ಅಂಥೇಳಿ ಈ ರೀತಿಯಾದಂಥ ಪರಿಕ್ರಮವನ್ನು ಮಾಡಿದೆ. ಇನ್ನು 3ನೇ ವಿಧಾನ ಯಾವುದು ಅಂದ್ರೆ ಲ್ಯಾಟಿನ್ ಭಾಷೆಯ ಪದಗಳನ್ನು ಅವಕ್ಕ ಇಟ್ಟ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಬರೋಣ.
ಕೆಲವು ಧಾತುಗಳ ಸಂಕೇತಗಳು ಲ್ಯಾಟಿನ್ ಭಾಷೆ ಒಳಗೆ ಆಗ ಫಾಲ್ ಫೇಮಸ್ ಆಗಿದ್ದು. ಲ್ಯಾಟಿನ್ ಭಾಷೆ, ಜರ್ಮನ್ ಭಾಷೆ, ಗ್ರೀಕ್ ಹೆಸರುಗಳಿಂದ ಫೇಮಸ್ ಆಗಿಬಿಟ್ಟಿದ್ದು ಅವ. ಉದಾಹರಣೆಗೆ ನೋಡ್ರಿ, ಕಬ್ಬಿಣದ ಸಂಕೇತ Fe, ಲ್ಯಾಟಿನ್ ಭಾಷೆಯ ಫೆರ್ರಮ್, Fe ಅಂದ್ರೆ. ಸೋಡಿಯಂನ ಸಂಕೇತ Na, ಲ್ಯಾಟಿನ್ ಭಾಷೆ ಒಳಗೆ ನೇಟ್ರಿಯಮ್ ಅಂತ ಹೇಳಿ ಕರೀತಾರೆ. ಪೊಟ್ಯಾಷಿಯಂನ ಸಂಕೇತ K, ನೀವು ನೋಡಿರ್ತಾರೆ. K ಯಾಕಪ್ಪ ಅಂದ್ರೆ ಕೇಲಿಯಮ್, ಲ್ಯಾಟಿನ್ ಭಾಷೆ ಒಳಗೆ. ಇದೇ ರೀತಿ ಇನ್ನೂ ಕೆಲವೊಂದು ಹೇಳ್ಬೋದು. ಪಾದರಸವನ್ನು Hg ಅಂತ ಕರೀತಾರೆ, ನೀವು ಗಮನಿಸಿರ್ತಾರೆ. ಹೈಡ್ರೋಜಿರ್ರಮ್, Hg ಅಂದ್ರೆ ಹೈಡ್ರೋಜಿರ್ರಮ್. ಓಕೆ, ಹಾಗಾಗಿ ಈ ರೀತಿಯ ಪದಗಳನ್ನು ಇಲ್ಲೇನ ಇದನ್ನು ಮಾಡಬೇಕು ಅಂತೇಳಿ. ಇನ್ನು ಚಿನ್ನವನ್ನು Au ಅಂತ ಕರೀತಾರೆ, ಅರ್ರಮ್ ಲ್ಯಾಟಿನ್ ಭಾಷೆ ಒಳಗೆ. ಬೆಳ್ಳಿಯನ್ನು Ag ಅಂತೇಳಿ ಕರೀತಾರೆ, ಅರ್ಜೆಂಟಮ್. ಟಂಗ್ಸ್ಟನನ್ನು W ಅಂತೇಳಿ ಕರಿತಾವೆ. ಇದು ಆಲ್ರೆಡಿ ಎಕ್ಸಾಮಿಗೆ ಬಂದೈತೆ. ಟಂಗ್ಸ್ಟನ್ ಸಂಕೇತ ಯಾವ, ಟಂಗ್ಸ್ಟನ್ ನೋಡಿದ್ರೆ ಎಲ್ಲರೂ T ಅಂತ ಬರೀತಾವೆ. ಅವು ಆಪ್ಷನ್ ಇಲ್ಲ, Tನ ಇಟ್ಟಿರ್ತಾನೆ. ಮತ್ತು T ಅಲ್ರಪ್ಪ, W ಯಾಕೆ ಅಂದ್ರೆ ಉಲ್ಫ್ರಮ್ ಅಂತೇಳಿ ಕರೀತಾರೆ ಲ್ಯಾಟಿನ್ ಭಾಷೆ ಒಳಗೆ. ಟಂಗ್ಸ್ಟನ್ ಆ ಸಂಕೇತದಿಂದನೇ ಹೆಸರು ವಾಸಿಯಾಗಿತ್ತು ಅದು ಮೊದಲು. ಅವನ್ನ ಹಂಗೆ ತೊಗೊಂಬಂದು ನಾವು ಬರ್ಜೇಲಿಯಸ್. W ಅಂದ್ರೆ ಟಂಗ್ಸ್ಟನ್ನ, Au ಅಂದ್ರೆ ಚಿನ್ನ, Ag ಅಂದ್ರೆ ಬೆಳ್ಳಿ, Hg ಅಂದ್ರೆ ಪಾದರಸ, Na ಅಂದ್ರೆ ಸೋಡಿಯಂ, K ಅಂದ್ರೆ ಪೊಟ್ಯಾಷಿಯಂ, Fe ಅಂದ್ರೆ ಕಬ್ಬಿಣ. ಕೆಲವೊಂದಿಷ್ಟು ಧಾತುಗಳನ್ನ ಅವುಗಳ ಸಂಕೇತಗಳನ್ನ ನೋಡಿಬಿಡೋಣ. ನೋಡೋದ್ರ ಜೊತೆ ಅದ್ರ ವಿಶೇಷತೆ ತಿಳ್ಕೊಂಡು ತಗೊಂಡ್ಲಾ, ಭಾರಿ ಇಂಟ್ರೆಸ್ಟಿಂಗ್ ಅದಾವು. ಅಲ್ಯೂಮಿನಿಯಂ, ಇದರ ಸಂಕೇತ Al. ಸರ್ ಹಾಗಾದ್ರೆ ಏನು ರೀ ಅಲ್ಯೂಮಿನಿಯಂ ಬಗ್ಗೆ ಒಂದು ಸ್ವಲ್ಪ ಅಟಟ ಮಾಹಿತಿ, ಏನು ಎಕ್ಸಾಮ್ ಪರ್ಪಸ್ ಬರ್ಬೋದು ನೋಡ್ರಿಪ್ಪ. ಅಲ್ಯೂಮಿನಿಯಂನ ಪರಮಾಣು ಸಂಖ್ಯೆ 13, ರಾಶಿ ಸಂಖ್ಯೆ 27 ಆಗಿರ್ತೈತಿ. ಇದನ್ನು ಬಡವರ ಬೆಳ್ಳಿ ಅಂತೇಳಿ ಕರೀತಾರೋ. ಒಳ್ಳೆಯ ಉಷ್ಣವಾಹಕನೂ ಐತಿ, ಒಳ್ಳೆಯ ವಿದ್ಯುತ್ ವಾಹಕನೂ ಐತಿ. ಅಲ್ಯೂಮಿನಿಯಂನ ಅದರ ಯಾವುದಾ ಅಂದ್ರೆ ಬಾಕ್ಸೈಟ, ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಅದರ. ಇನ್ನು ಅಲ್ಯೂಮಿನಿಯಂನಿಂದ ಮಿಶ್ರ ಲೋಹಗಳನ್ನು ತಯಾರು ಮಾಡ್ತಾರೋ, ಮುಖ್ಯವಾಗಿ ಮ್ಯಾಗ್ನಾಲಿಯಮ್. ಇದನ್ನು ವಿಮಾನದ ಮತ್ತು ಆಟೋಮೊಬೈಲ್ಸ್ ಬಿಡಿ ಭಾಗಗಳನ್ನ ತಯಾರಿಸೋಕೆ ಬಳಸ್ತಾರೋ. ಡ್ಯುರಾಲಿಯಮ್ ಅಂತ ಹೇಳಿ ಇನ್ನೊಂದು ಮಿಶ್ರ ಲೋಹ, ಇದನ್ನು ಪ್ರೆಷರ್ ಕುಕ್ಕರ್ಗಳಲ್ಲಿ ಬಳಸ್ತಾರೋ. ಅಲ್ನಿಕೋ ಅನ್ನೋದು ಅಲ್ಯೂಮಿನಿಯಂನ ಒಂದು ಫೇಮಸ್ ಮಿಶ್ರ ಲೋಹ. ಇದನ್ನು ಕೃತಕ ಮತ್ತು ಶಾಶ್ವತ ಅಯಸ್ಕಾಂತಗಳ ತಯಾರಿಕೆಯಲ್ಲಿ ಬಳಸ್ತಾರೋ. ಅಲ್ನಿಕೋ ಅಲ್ಲೇ ಐತೆ ನೋಡ್ರಿ, ಅಲ್ನಿಕೋ, ಅಲ್ಯೂಮಿನಿಯಂ ನಿಕ್ಕಲ್ ಕೊಬಾಲ್ಟ್. ಅಲ್ನಿಕೋ ಅಲ್ಯೂಮಿನಿಯಂ ನಿಕ್ಕಲ್ ಕೊಬಾಲ್ಟ್ ಅನ್ನುವಂತಹ ಲೋಹಗಳಿಂದ ಆದಂತಹ ಮಿಶ್ರ ಲೋಹ. ಮಿಶ್ರ ಲೋಹ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೈತಿ, ಲೋಹಗಳಿಂದ ಆದಂತಹ ಒಂದು ಮಿಶ್ರ ಲೋಹ. ಮಿಶ್ರ ಲೋಹಗಳಿಂದ ಆದಂಥ ಒಂದು ಪ್ರಾಡಕ್ಟ್ ಅಲಾಯ್ಸ್ ಅಂತೇಳಿ ಕರೀತಾರೆ. ಓಕೆ, ಇದು ಅಲ್ಯೂಮಿನಿಯಂನ ಒಂದು ವಿಶೇಷವಾದಂತಹ ಗುಣಲಕ್ಷಣಗಳು. ಇನ್ನು ಅಲ್ಯೂಮಿನಿಯಂನ ಸಂಯುಕ್ತಗಳನ್ನ ನೋಡ್ತಾ ಹೋದ್ರೆ ನಾವು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ನೋಡ್ಬೋದು, ಅಲ್ಯೂಮಿನಿಯಂ ಸಲ್ಫೇಟ್, ಅಲ್ಯೂಮಿನಿಯಂ ಕಾರ್ಬೈಟ, ಹಿಂಗೆ ಬೇರೆ ಬೇರೆ ಸಂಯುಕ್ತಗಳನ್ನು ಕೂಡ ಅಲ್ಯೂಮಿನಿಯಂ ಅಂದರೆ ನೋಡ್ಬೋದು. ಓಕೆ, ಅಲ್ಯೂಮಿನಿಯಂನ ಉದ್ಧರಣ ಮಾಡೋಕ್ಕೆ ವಿದ್ಯುತ್ ವಿಭಜನೆಯ ವಿಧಾನದಿಂದ ಅಲ್ಯೂಮಿನಿಯಮನ್ನು ಉದ್ಧರಣ ಮಾಡ್ತಾರೆ. ಬಾಕ್ಸೈಟ್ ಅದ್ರ ಈ ಅಲ್ಯೂಮಿನಿಯಂ ಇಲ್ಲಿ ನಮ್ಮ ಬೆಳಗಾವದಾಗ ಹಿಂಡಲ್ಕೋ ಅಂತ ಐತೆ ನೋಡ್ರಿ ಅಲ್ಯೂಮಿನಿಯಂ. ಮತ್ತು ಇನ್ನೊಂದು ನಮ್ಮ ಇಡೀ ದೇಶದಾಗ ಹೈಯೆಸ್ಟ್ ಒಂದು ಯಾವುದಾದ್ರು ಜಿಲ್ಲೆ ಒಳಗೆ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಆಕೈತೆ ಅಂದ್ರೆ ನಮ್ಮ ಬೆಳಗಾವದಾಗ. ಇದು ಭಾಳ ಜನ ಬೆಳಗಾವಿಯವರಿಗೆ ಗೊತ್ತಿರಂಗಿಲ್ಲ. ಬೆಳಗಾವಿ ಒಳಗೆ ಹಿಂಡಲ್ಕೋ ಅನ್ನುವಂಥ ದೊಡ್ಡ ಫ್ಯಾಕ್ಟ್ರಿ ಇದೆ. ಬಾಕ್ಸೈಟ್ ಅದ್ರ ಹೇರಳವಾಗಿ ಸಿಗ್ತೈತಿ. ಮತ್ತು ಬಾಕ್ಸೈಟ್ ಅದ್ರ ನಮ್ಮ ಭೂಮಿ ಮ್ಯಾಗ ಸಿಗುವಂಥ ಹೇರಳವಾದಂಥ ಅದರ, ಹಾಗಾಗಿನೇ ಅಲ್ಯೂಮಿನಿಯಂ ನಮ್ಮ ಭೂಮಿಯ ಮ್ಯಾಗ ಸಿಗುವಂಥ ಹೇರಳವಾದ ಲೋಹ. ಒಂದು ವಿಶೇಷ ಐತೆ ಅದು ಅಲ್ಯೂಮಿನಿಯಂ, ಸಾದಾ ಲೋಹ ಅಲ್ಲದ, ಒಂದು ವಿಶೇಷವಿರುವಂಥ ಲೋಹ. ಓಕೆ, ಆಲ್ಮೋಸ್ಟ್ ಅಲ್ಯೂಮಿನಿಯಂ ಬಗ್ಗೆ ಹೇಳಿದ್ದೀನಿ. ಓಕೆ, ಇನ್ನು ವೆರಿ ಇಂಟ್ರೆಸ್ಟಿಂಗ್ ಆಗಿ ಇನ್ನೊಂದು ಲೋಹವನ್ನು ಇಲ್ಲೇ ನೋಡಿಬಿಡೋಣ. ಇಲ್ಲಿ ಮಟ್ಟ ಬಂದವು. ಅದಕ್ಕೆ ತಾಮ್ರ, Cu ಅಂತೇಳಿ ನೋಡ್ತವೆ. ಪರಮಾಣು ಸಂಖ್ಯೆ 29, ರಾಶಿ ಸಂಖ್ಯೆ 64 ಆಗೈತಿ. ತಾಮ್ರ ಪ್ರಾಚೀನ ಕಾಲದಲ್ಲಿ ಮಾನವ ನಾಗರಿಕತೆ ಮುಂದುವರೆದಂತೆ ಲೋಹವನ್ನು ಬಳಸಲು ಸ್ಟಾರ್ಟ್ ಮಾಡಿದ್ಲ. ಹಂಗೆ ಬಳಸಿದಂತಹ ಪ್ರಥಮ ಲೋಹ, ಮಾನವ ಬಳಕೆ ಮಾಡಿದಂಥ ಪ್ರಥಮ ಲೋಹ ಈ ತಾಮ್ರ. ಓಕೆ, ಇದನ್ನು ನಾಣ್ಯ ಪದ್ಧತಿ, ನಾಣ್ಯ ಬಳಸಾಕ, ವಿದ್ಯುತ್ ತಂತಿಗೆ, ಕೇಬಲ್ ಅಲ್ಲಿ ಯೂಸ್ ಮಾಡ್ಕೊಂತ ಇಲ್ಲಿ ಮಟ್ಟ ಬಂದದಾನು. ಓಕೆ, ಇನ್ನು ಭಾರಿ ಇಂಪಾರ್ಟೆಂಟ್ ಅಂದ್ರೆ ತಾಮ್ರದ ಮಿಶ್ರ ಲೋಹಗಳನ್ನ ನೋಡ್ಬೇಕಾದ್ರೆ ನಾವು ಹಿತ್ತಾಳೆ, ಭಾಳ ಫೇಮಸ್ ಆಗಿರುವಂಥ ತಾಮ್ರದ ಮಿಶ್ರ ಲೋಹ. ಹಿತ್ತಾಳೆ ತಾಮ್ರದಿಂದ ಆಗೈತಿ, ಕಂಚು ತಾಮ್ರದಿಂದ, ಜರ್ಮನ್ ಸಿಲ್ವರ್ ತಾಮ್ರದ ಒಂದು ಕಂಟೆಂಟನ್ನು ಹೊಂದಿರ್ತೈತಿ. ಓಕೆ, ರೋಲ್ಡ್ ಗೋಲ್ಡ್ ಒಳಗೆ ತಾಮ್ರ 90% ಇರ್ತೈತಿ. ಭಾಳ ಇದನ್ನಿದೆ. ಮತ್ತು ಯಾವ ಜೀವಿಯ ರಕ್ತದಲ್ಲಿ ತಾಮ್ರದ ಅಂಶ ಇರ್ತೈತಿ ಅಂತ ಕೇಳಿರಂದ್ರೆ ಆಕ್ಟೋಪಸ್ ಜೀವಿಯ ರಕ್ತದಲ್ಲಿ. ಆಕ್ಟೋಪಸ್ ರಕ್ತವು ನೀಲಿ ಬಣ್ಣದಾಗಿದ್ದು, ಆಕ್ಟೋಪಸ್ ರಕ್ತದಲ್ಲಿ ಹಿಮೋಸಯಾನಿನ್ ಎಂಬ ವರ್ಣಕ, ಅದರಲ್ಲಿ ತಾಮ್ರದ ಅಂಶ ಇರ್ತೈತಿ. ಇದು ಕೂಡ ಎಕ್ಸಾಮಿಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಆಗಿರಬಹುದಾದಂತಹ ಒಂದು ಪಾಯಿಂಟ. ಆಕ್ಟೋಪಸ್ನಲ್ಲಿ ತಾಮ್ರದ ಅಂಶ ಇರ್ತೈತಿ ಅನ್ನೋದು ಒಂದು ವಿಶೇಷವಾದಂತಹ ಪಾಯಿಂಟ್ ಆಗಿರ್ತದೆ. ಹಾಗಾದ್ರೆ ಮತ್ತು ಯಾವ ಲೋಹದ ಬಗ್ಗೆ ನಾವು ಮಾತಾಡೋಣ ಅಂತೇನಾದರೂ ನೀವು ನೋಡಿದ್ರೆ ಅಂದರೆ
ಮತ್ತು ಯಾವುದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋದು ಇಲ್ಲಿ, ಓಕೆ ನಾವೀಗ ಬೇಕಾದ್ರೆ ಕಬ್ಬಿಣದ ಬಗ್ಗೆ ಮಾತಾಡೋಣ. ಓಕೆ, ಯಾವ ಇಂಪಾರ್ಟೆಂಟ್ ಅವನಷ್ಟು ನೋಡ್ಕೋತ ಹೋಗೋಣ. ಕಬ್ಬಿಣ, ಆಮೇಲೆ ಎಲ್ಲನೂ ಉಳ್ಕಿದ್ದೆಲ್ಲ ಒಂದೊಂದು ಲೈನ್ದಾಗ ಹೇಳ್ತಾನೆ, ಹೆಚ್ಚಿಗೆ ಇಂಪಾರ್ಟೆಂಟ್ ಇದ್ದಿದ್ದು ಹೆಚ್ಚಿಗೆ ಹೇಳ್ತಾನೆ. ಕಬ್ಬಿಣ ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವಂಥ ಲೋಹ ಅಂತೇಳಿ ಕರಿತವು. ಕಬ್ಬಿಣದ ಅದಿರುಗಳನ್ನ ನೋಡಿರ್ತಾರೆ ನೀವು, ಮ್ಯಾಗ್ನೆಟೈಟ, ಹೆಮಟೈಟ, ಲಿಮೋನೈಟ, ಸೈಡ್ರೈಟ, ಇವೆಲ್ಲ ಕಬ್ಬಿಣದ ಅದಿರುಗಳಿವೆ. ಓಕೆ, ಇನ್ನು ಕಬ್ಬಿಣದ ವಿಧಗಳನ್ನು ನೋಡೋದಾದ್ರೆ ಗಡಿಸು ಕಬ್ಬಿಣ ಅಂತ ಬರ್ತದೆ, ಮೆದು ಕಬ್ಬಿಣ ಅಂತ ಬರ್ತೈತಿ, ಉಕ್ಕು ಅಂತ ಹೇಳಿ ಬರ್ತೈತಿ. ಕಬ್ಬಿಣದ ಮಿಶ್ರಲೋಹಗಳನ್ನು ನೋಡೋದಾದ್ರೆ ನಾವು ತುಕ್ಕುರಹಿತ ಉಕ್ಕು ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಒಂದು ಕಬ್ಬಿಣದ ಮಿಶ್ರಲೋಹ. ಆಮೇಲೆ ಫೆರ್ನಿಕು, ಕುವಾರ, ಇನ್ವಾರ ಇವೆಲ್ಲವೂ ಕೂಡ ಕಬ್ಬಿಣದ ಮಿಶ್ರಲೋಹ. ಇಲ್ಲಿ ಕಬ್ಬಿಣ ಅಂತ ಬರಂತಲೇ ಕಬ್ಬಿಣ ಮತ್ತು ಸತು ಅಂತೇಳಿ ನಾವು ಏನಾದರೂ ನೋಡಿದ್ವಿ ಅಂದ್ರೆ ಇಲ್ಲ ಐತೆ ನೋಡ್ರಿ ಸತು. ಕಬ್ಬಿಣ ಮತ್ತು ಸತುಕು ಒಂದು ರಿಲೇಷನ್ ಐತಿ. ಏನು ರಿಲೇಷನ್ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಬಾರದು ಅಂಥೇಳಿ ಸತುವಿನ ಲೇಪನವನ್ನು ಮಾಡ್ತಾರೋ ಆ ಒಂದು ಪದ್ಧತಿಗೆ ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೇವೆ. ಇದೊಂದು ಅವಾಗ ಕ್ವಶನ್ ಬರ್ತಿರ್ತದೆ. ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂತ ಸತುವಿನ ಲೇಪನ ಮಾಡುವಂತಹ ಒಂದು ಪ್ರಕ್ರಿಯೆ ಇದು ಕಬ್ಬಿಣದ ಅಳಿವನ್ನು ತಡೆಗಟ್ಟುವಂತಹ ಒಂದು ಪ್ರಕ್ರಿಯೆ. ಓಕೆ, ಇನ್ನು ಕಬ್ಬಿಣ ತುಕ್ಕು ಹಿಡಿತು ಅಂದ್ರೆ ಅದರ ತೂಕ ಹೆಚ್ಚಾಗ್ತದೆ. ಇದು ಕೂಡ ಅವಾಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಂಥ ಪ್ರಶ್ನೆ. ಕಬ್ಬಿಣ ಕೆಂದು ಮತ್ತು ತಂಪಾದ ವಸ್ತುವಿನ ಕವಚವನ್ನು ಬೆಳೆಸ್ತದೆ. ಯಾಕಂದ್ರೆ ಅತ್ಯಂತ ತಂಪಾದ ಪ್ರದೇಶದಾಗ ನೀರು ಮತ್ತು ಗಾಳಿಯ ಸಂಯೋಗ ಆಯಿತು ಅಂದ್ರೆ ಅದನ್ನು ನಾವು ತುಕ್ಕು, ರಸ್ಟ್ ಅಂತೇಳಿ ಕರಿತೀವಿ. ಓಕೆ, ಇದೆಲ್ಲ ಕಬ್ಬಿಣದ ಒಂದು ವಿಶೇಷತೆ. ಓಕೆ, ಹಾಗಾದರೆ ಇನ್ನು ನೆಕ್ಸ್ಟ್ ನೋಡೋಣ, ಚಿನ್ನದ್ದೊಂದು ನೋಡೋಣ. ಚಿನ್ನ ಇದೇ ಏನಿಲ್ಲಣ್ಣ ಅರ್ರಮ್ ಅಂತೇಳಿ ಕರಿತೇವೆ ನಾವು ಇದನ್ನು. ಚಿನ್ನ ಒಂದು ಬೆಲೆ ಬಾಳುವಂತಹ ಲೋಹ, ನಿಮಗೆಲ್ಲರಿಗೂ ಗೊತ್ತೈತಿ. ದೊರಕುವಿಕೆ ಶುದ್ಧ ರೂಪದಲ್ಲಿ ಭೂಮಿ ಒಳಗೆ ದೊರಕ್ತೈತಿ. ನೀವು ಭೂಮಿಯನ್ನು ಹಡಾಕದ KGF ಪಿಕ್ಚರ್ ನೋಡಿರ್ತಾರೆ ನೀವು. ಉಳ್ಕಿದ್ದೆಲ್ಲ ಅದಿರುಗಳ ರೂಪದಲ್ಲಿ ತೊಗೊಂಡು ಬಂದು ಅವನು ಅದಿರುಗಳನ್ನು ಫ್ಯಾಕ್ಟ್ರಿ ಒಳಗೆ ಉದ್ಧಾರಣ ಮಾಡಿದಾಗ ನಮಗೆ ಲೋಹ ದೊರಕ್ತೈತೆ. ಬಟ್ ಈ ಚಿನ್ನ, ಬೆಳ್ಳಿ ಅಂತಾವ ಅದಿರಂಗಿಲ್ಲ, ಶುದ್ಧ ರೂಪದಾಗ ಸಿಗ್ತಾವೆ ಆಲ್ಮೋಸ್ಟ್. ಓಕೆ, ಚಿನ್ನಕ್ಕಂತೂ ಅದಿರಂಗಿಲ್ಲ. ಚಿನ್ನ ಶುದ್ಧ ರೂಪದಲ್ಲಿ ಸಿಗುವಂಥ ಒಂದು ಅದ್ಭುತವಾದಂಥ ಲೋಹ. ನೀವು ಪಿಕ್ಚರ್ ನೋಡಿರ್ತಾರೆ KGF ಪಿಕ್ಚರ್, ಅವ ಅಗಿತಿರ್ತಾರೋ ಆ ದಿನ 2 ಘಟನೆ ನಡೀತು ಅಂತ ನೋಡ್ರಿ. ಅವ ಅಗಿತಿರ್ತಾನೆ ಅಲ್ಲಿ ಚಿನ್ನ ಸಿಕ್ಬಿಡ್ತೈತೆ. ಸರ್ ಚಿನ್ನ ಸಿಗ್ತೈತೆ ತಡಿ ಅಂತೇಳಿ ಮನೆ ಹಿತ್ತಲ್ದಾಗ ಹೋಗಿ ಮತ್ತು ಹಡ್ಕೋತ ಕೂತಾರೆ. ಮತ್ತು ಸಿಗೋದು ಹಂಗಲ್ಲದ ಒಂದು ಗಣಿಗಾರಿಕೆ ಪ್ರದೇಶಗಳು ಇರ್ತಾವೆ. ಇಂಥ ಪ್ರದೇಶದಾಗ ಸಿಗುವಂಥದ್ದು ಒಂದು ವಾಡಿಕೆ ಇರ್ತದೆ, ಅಲ್ಲಿ ಸಿಗ್ತಿರ್ತದೆ. ಓಕೆ, ಹಂಗೆ ಚಿನ್ನ ಒಂದು ಇದನ್ನು ಸಿಗುವಂಥ ಒಂದು ವಿಶೇಷವಾದಂಥದ್ದು. ಇನ್ನು ಚಿನ್ನ ಒಟ್ಟು ಕರಗಂಗಿಲ್ಲ, ಹಾಗಾಗಿ ರಾಜದ್ರೋಹ ಮಾಡಿರ್ತಾರೋ. ಓಕೆ, HCl 3 ಪ್ರಮಾಣದಾಗ, HNO3 1 ಪ್ರಮಾಣದಾಗ ಹಾಕಿ ಅಕ್ವೇರಿಜಿಯಾ ಮಾಡಿ ಚಿನ್ನವನ್ನು ಕರಗಿಸುವಂಥ ಪ್ರಕ್ರಿಯೆ ನಡೀತದೆ. ಚಿನ್ನ ಅತ್ಯಂತ ಹೆಚ್ಚಿನ ತಂತುಶೀಲತೆ ಗುಣವನ್ನು ಅಥವಾ ಕುಟ್ಯತೆ ಗುಣವನ್ನು ಹೊಂದಿರುವಂಥ ಒಂದು ಲೋಹ. ನೀವು 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ತಂತಿಯನ್ನಾಗಿ ಮಾಡಬಹುದು. ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದಾವೆ ಚಿನ್ನದಾಗ. ಓಕೆ, ಇನ್ನು ಚಿನ್ನದ ದೋಸ್ತ ಯಾರು ಅಂದರೆ ಬೆಳ್ಳಿ. ಯಾಕೆ ಸರ್ ಚಿನ್ನ ಹಿಡಿದುಕೊಳ್ಳಿ ಬೆಳ್ಳಿ ಅಂತಾರಂದ್ರೆ, ಇಬ್ಬರು ಚಿನ್ನ ತೊಗೊಂಡವರು ಬೆಳ್ಳಿಯನ್ನು ತೊಗೋಬೇಕಂತೇಳಿ ಆಸೆ ಪಡ್ತಿರ್ತಾರೋ. ಭಾರಿ ಮಸ್ತ್ ಇಷ್ಟ ಆಗುವಂಥ ಲೋಹ ಹೆಣ್ಮಕ್ಳಿಗೆ, ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿ ವಿಶೇಷತೆ ಹೇಳ್ಬೇಕಂದ್ರೆ AG ಅಂತೇಳಿ ಕರೀತಾರೋ, ಅರ್ಜೆಂಟಮ್ ಅಂತೇಳಿ ಕರೀತಾರೋ ಲ್ಯಾಟಿನ್ ಭಾಷೆ ಒಳಗೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಅದಿರುಗಳದಾವು. ಒಮ್ಮೊಮ್ಮೆ ಹಂಗೆ ಶುದ್ಧ ರೂಪದಾಗೂ ಸಿಗ್ತೈತಿ. ಅರ್ಜೆಂಟೈಟ್ ಅನ್ನೋದು ಅದಿರ, ಹಾರ್ನ್ ಸಿಲ್ವರ್ ಅನ್ನೋದಿತ್ರ ಅದರ, ಮತ್ತು ಹೆಚ್ಚಾಗಿ ಇದು ಶುದ್ಧ ರೂಪದಾಗ ಭೂಮಿ ಅಗಿಗೂಡದಲ್ಲಿ ಸಿಗುವಂತಹ ಒಂದು ವಿಶೇಷವಾದಂತಹ ಲೋಹ ಬೆಳ್ಳಿ. ಒಂದು ವಿಶೇಷ ಅಂಶ ಏನು ಅಂದರೆ ಬೆಳ್ಳಿದ ಅತ್ಯಂತ ಹೆಚ್ಚಿನ ಉಷ್ಣವಾಹಕವಿರುವಂತಹ ಲೋಹ. ಭಾಳ ಸ್ಪೀಡಾಗಿ ಉಷ್ಣತೆಯನ್ನು ಅಥವಾ ಉಷ್ಣವಾಹಕ ಅಂತ ನೋಡ್ರಿ, ಭಾಳ ಸ್ಪೀಡಾಗಿ ವಿದ್ಯುತ್ತನ್ನು ಹರಿಬಿಡುವಂತಹ, ವಿದ್ಯುತ್ ಆವೇಶಗಳನ್ನು ಹರಿಬಿಡುವಂತಹ ಲೋಹ ಯಾವುದು ಅಂದ್ರೆ ಬೆಳ್ಳಿ ಭಾಳ ಸ್ಪೀಡಾಗಿ ವಿದ್ಯುತ್ತನ್ನು ಹರಿಬಿಡ್ತದೆ. ಓಕೆ, ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ವಿದ್ಯುತ್ತನ್ನು ಸ್ಪೀಡಾಗಿ ಹರಿಬಿಡತೈತೆ ಅಂದರೆ ಒಳಗೆ ರೋಧ ಏನಾಗಿರ್ತದೆ, ಕಡಿಮೆ ಇರ್ತದೆ. ಯಾವ ವಿದ್ಯುತ್ತನ್ನು ಹರಿಬಿಡ್ತಿರ್ತಾವೋ ಅದರ ರೋಧ ಕಡಿಮೆ ಇರ್ತದೆ. ಓಕೆ, ಇದು ಒಂದು ವಿಶೇಷವಾದಂತಹ ಫ್ಯಾಕ್ಟರ್. ಇನ್ನು ಇಲ್ಲೇ ಅದರ ಕೆಳಗೆ ಸೋಡಿಯಂ ಐತಿ. ಸೋಡಿಯಂ ಬಗ್ಗೆ ಒಂದು ಹೇಳ್ಬಿಟ್ಟು, ಸೋಡಿಯಮನ್ನು Na ಅಂತೇಳಿ ಕರಿತಾವೆ, ನೇಟ್ರಿಯಂ ಅಂತೇಳಿ ಕರೀತಾರೆ ಲ್ಯಾಟಿನ್ ಭಾಷೆ ಒಳಗೆ. ಪರಮಾಣು ಸಂಖ್ಯೆ 11, ರಾಶಿ ಸಂಖ್ಯೆ 23. ಅತ್ಯಂತ ಕ್ರಿಯಾಶೀಲ ಧಾತು ಇದೆ. ಅತ್ಯಂತ ಮೃದುವಾದ ಲೋಹ, ಕ್ರಿಯಾಶೀಲವಾಗಿರ್ತದೆ. ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಹೇಳಿ ಕರಿಬೋದು. ಇದು ಪ್ರಕೃತಿಯಲ್ಲಿ ಮುಕ್ತ ರೂಪದಾಗ ಸಿಗಂಗಿಲ್ಲ. ಕ್ಲೋರೈಡ, ನೈಟ್ರೈಟ, ಕಾರ್ಬೋನೇಟ, ಪೋರೇಟ ಈ ರೂಪದಾಗ, ಅದಿರಿನ ರೂಪದಾಗ ಸಿಗ್ತೈತಿ. ನಂತರ ಇದನ್ನು ನಾವು ಉದ್ಧಾರಣ ಮಾಡ್ಕೊಂಡು ಸೋಡಿಯಮನ್ನು ಪಡಿಬಹುದು. ಓಕೆ, ಸೋಡಿಯಂ ಒಂದು ಸ್ವಲ್ಪ ಬೆಳ್ಳಿಯನ್ನು ಹೋಲುವಂಥ ಲೋಹ ಆಗೈತಿ, ಆ ಟೈಪ ಇರ್ತೈತಿ.
ಮೃದು ಮತ್ತು ಹಗುರಾಗಿರ್ತೈತಿ, ಚಾಕುವಿನಿಂದ ಕತ್ತರಿಸ್ಬೋದು ಇದನ್ನು. ನೀರಿನ್ಯಾಗ ಮತ್ತು ಗಾಳ್ಯಾಗ ತೆರೆದಿಟ್ರೆ ಬಡ್ನ ಬೆಂಕಿ ಹತ್ತೈತಿ. ಸೋಡಿಯಮ್ಮ ಭಾಳ ಡೇಂಜರ, ಹಾಗಾಗಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಓಕೆ, ಮತ್ತು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಸೋಡಿಯಂ ಲೋಹವು ಅಮೋನಿಯಾದೊಂದಿಗೆ ವರ್ತಿಸ್ತೈತಿ, ಬೇರೆ ಬೇರೆದ್ರ ಜೊತೆ ಭಾರಿ ಚಲೋ ವರ್ತನೆ ಮಾಡ್ತಿರ್ತೈತಿ. ಹೈಲಿ ರಿಯಾಕ್ಟಿವ್ ಅಂತ ಹೇಳಿಲ್ಲ, ಬಡ ಬಡ ವರ್ತಿಸಿ ಅಲ್ಲಿ ಬೆಂಕಿ ಏನಾರ ಹಚ್ಚುವಂತಹ ವ್ಯವಸ್ಥಿತವಾದಂಥ ಕಾರ್ಯವನ್ನು ಮಾಡ್ತದೆ. ಇನ್ನು ಸೋಡಿಯಂ ಬಗ್ಗೆ ಹೇಳುವಾಗ ಇದರದೊಂದು ಸಂಯುಕ್ತದ ಬಗ್ಗೆ ಕೂಡ ಹೇಳಬೇಕು. ಸೋಡಿಯಂ ಕಾರ್ಬೋನೇಟ್ Na2CO3 ಈ ಥರದ ಫಾರ್ಮೇಷನ್. ಇದನ್ನು ವಾಷಿಂಗ್ ಸೋಡಾ ಅಂತೇಳಿ ಕರೀತಾರೆ ಸೋಡಿಯಂ ಕಾರ್ಬೋನೇಟನ್ನು. ಇದು ಬಿಳಿ ಬಣ್ಣದ ಸ್ಫಟಿಕ ರೂಪದ ಘನವಸ್ತು ಆಗಿರ್ತೈತಿ. ಇದರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ತಿಳ್ಕೋದು ಕೂಡ ಒಂದು ವಿಶೇಷವಾದಂಥ ಅಂಶ. ಅಂದರೆ ಇದನ್ನೆಲ್ಲ ಎದಕ್ಕೆ ಹೇಳತ್ತಾನಂದ್ರೆ ನಾಳೆ ಟಿಗೆ ಏನೋ ಒಂದು ಬರ್ಬೋದು ಅನ್ನುವಂತಹ ಒಂದು ಆಸೆ ನಮ್ಮದು. ಇನ್ನು ನೆಕ್ಸ್ಟ್ ಸೀಸದ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಪಿ ಬಿ ಅಂತ ಹೇಳಿ ಕರೀತಾರೆ, ಪಂಬ್ಲಮ್ ಅಂತ ಹೇಳಿ ಕರೀತಾರೆ ಲ್ಯಾಟಿನ್ ಭಾಷೆ ಒಳಗೆ. ಪರಮಾಣು ಸಂಖ್ಯೆ 82 ಆಗಿರ್ತೈತಿ. ಸೀಸದ ವಿಶೇಷತೆಗಳನ್ನ ನೋಡುವಾಗ ಸೀಸದ ಸಂಯುಕ್ತ ವಸ್ತು ಕುಂಕುಮಗಳನ್ನು ತಯಾರಿಸೋಕೆ ಯೂಸ್ ಮಾಡ್ತಾರೆ ವಿಶೇಷವಾಗಿ. ಓಕೆ, ಸೀಸದ ಆಕ್ಸೈಡ, ಸೀಸದ ಅಸಿಟೇಟ, ಸೀಸದ ಕಾರ್ಬೋನೇಟ್ ಇವೆಲ್ಲವೂ ಕೂಡ ಸೀಸದ ಸಂಯುಕ್ತಗಳಾಗಿರ್ತಾವೆ. ಓಕೆ, ಮತ್ತು ಅಷ್ಟೇನ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಏನಿಲ್ಲ. ಇದು ಲೆಡ್ ಪಾಯ್ಸನಿಂಗ್ ಅಂತ ಹೇಳಿ ಬರ್ತೈತಿ. ಸೀಸದ ವಿಷ, ಅದನ್ನು ನಾವು ದೇಹಕ್ಕೆ ತೊಗೊಂಡು ಅಂದ್ರೆ ನಮಗೆ ರೋಗ ಬರುವಂತಹ ಅಥವಾ ಸಾಯುವಂತಹ ಭಾಳ ಡೇಂಜರಸ್ ಆದಂಥ ಒಂದು ವಿಶೇಷವಾದಂಥ ಅಂಶ ಸೀಸದಲ್ಲಿ ಇರ್ತದೆ. ಓಕೆ, ಸೀಸ ಏನಾದರೂ ನೀರಿನ ಜೊತೆ ವರ್ತನೆ ಮಾಡಿತಂದ್ರೆ ಸೀಸದ ಹೈಡ್ರಾಕ್ಸೈಡನ್ನು ಉತ್ಪತ್ತಿ ಮಾಡ್ತಿರ್ತದೆ. ಓಕೆ, ಎಲ್ಲವೂ ಸೀಸದ ಒಂದು ವಿಶೇಷವಾದಂತಹ ಗುಣಲಕ್ಷಣಗಳು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಸತುವಿನ ಬಗ್ಗೆ ಇದಾಗ ಹೇಳಿ ನಾನು. ಸತು ಒಂದು ಕಬ್ಬಿಣದ ಜೊತೆ ಕೂಡ್ಕೊಂಡು ಏನು ಮಾಡ್ತಿರ್ತದೆ ಅಂದ್ರೆ ಗ್ಯಾಲ್ವನೀಕರಣ ಪ್ರಕ್ರಿಯೆ ಒಳಗಾಗ್ತಿರ್ತದೆ. ಇನ್ನು ಈ ಕಡೆ ಒಂದು ಸ್ವಲ್ಪ ಬಂದು ಅಂದರೆ ಕ್ಯಾಲ್ಸಿಯಂ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಕ್ಯಾಲ್ಸಿಯಮನ್ನು Ca ಅಂತ ಹೇಳಿ ಕರೀತು. ಇಟ್ ಮೀನ್ಸ್ ಕ್ಯಾಲ್ಸಿಯಂ ಅಥವಾ ಸಂಕೇತ. ಪರಮಾಣು ಸಂಖ್ಯೆ 20, ಪರಮಾಣು ರಾಶಿ ಸಂಖ್ಯೆ 40 ಆಗಿರ್ತದೆ. ಮುಖ್ಯವಾಗಿ ಭೂಮಿಯ ತೊಗಟೆಯಲ್ಲಿ 3ನೇ ಹೇರಳವಾದಂತಹ ಲೋಹ ಆಗೈತಿ. 1ನೇದು ಹೇರಳವಾದ ಲೋಹ ಯಾವುದು ಅಂದರೆ ಅಲ್ಯೂಮಿನಿಯಂ ಆಗಿರ್ತದೆ. ಕ್ಯಾಲ್ಸಿಯಂನ ಗುಣಲಕ್ಷಣಗಳು ಹೇಳಬೇಕು ಅಂದ್ರೆ ಇದು ಕೂಡ ಒಂದು ಸ್ವಲ್ಪ ಮೃದುವಾದಂತಹ ಬಿಳಿ ಬಣ್ಣದ ಲೋಹನೇ ಆಗಿರ್ತದೆ. ಆಮೇಲೆ ವಿಶೇಷವಾಗಿ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಸರ ಅಂದ್ರೆ ಇದನ್ನು ಡಿಹೈಡ್ರೇಟಿಂಗ್ ಏಜೆಂಟ್ ಅಂಥೇಳಿ ಯೂಸ್ ಮಾಡ್ತಾರೆ. ನೀರನ್ನು ತೆಗೆಯುವ ಮಾಧ್ಯಮದಲ್ಲಿ ಇದನ್ನು ಯೂಸ್ ಮಾಡ್ತಿರ್ತಾರೆ. ಮುಖ್ಯವಾಗಿ ಆಲ್ಕೋಹಾಲನ್ನು ತಯಾರಿಸುವಾಗ ಇದನ್ನು ಬಳಕೆ ಮಾಡ್ತಾರೆ, ಡಿಹೈಡ್ರೇಟಿಂಗ್ ಏಜೆಂಟ್ ಅಂಥೇಳಿ. ಓಕೆ, ಹಾಗಾಗಿ ಈ ಥರದ ಕ್ಯಾಲ್ಸಿಯಮ್ದ ಅದರುಗಳನ್ನ ನೋಡಬೇಕಾದ್ರೆ ನಾವು ಸುಣ್ಣ, ಅಮೃತಶಿಲೆ, ಜಿಪ್ಸಮ್ಮ ಇವೆಲ್ಲವೂ ಕೂಡ ಕ್ಯಾಲ್ಸಿಯಮ್ನ ಅದರುಗಳಾಗಿರ್ತವೆ. ಮುಖ್ಯವಾಗಿ ಜಿಪ್ಸಮ್ ಬಗ್ಗೆ ನೋಡೋದಾದ್ರೆ ಇದೊಂದು ಬಿಳಿ ಸ್ಫಟಿಕ ಗಣ ವಸ್ತು ಆಗಿರ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಉತ್ಪಾದನೆಗೆ ಹೆಲ್ಪ್ ಮಾಡ್ತಾರೆ. ಸರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು ರೀ ಅಂದರೆ POP ಅಂತ ಹೇಳಿ ಕರಿತಾವಲ್ಲ ನಾವು, ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದರ ರಾಸಾಯನಿಕ ಸೂತ್ರ ಏನಂದ್ರೆ CaSO4 2H2O. ಓಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಷ್ಟೆಲ್ಲವೂ ಕೂಡ ಕೆಲವೊಂದಿಷ್ಟು ಲೋಹಗಳ ಬಗ್ಗೆ ಮಾಹಿತಿ. ಇನ್ನೂ ಸ್ವಲ್ಪ ನೋಡ್ಬೇಕಂದ್ರೆ ಇನ್ನು ಮ್ಯಾಗ ನೋಡ್ಕೊಂಡು ತೊಗೊಳ್ಬೇಕಾರೆ ಅಲ್ಯೂಮಿನಿಯಮ್ದು ಆಲ್ರೆಡಿ ಹೇಳಿದಾನೆ. ಆರ್ಗಾನದ್ದು ನೋಡೋದಾದ್ರೆ ಇದೊಂದು ಜಡ ಅನಿಲ ಅಂಥೇಳಿ ಕರಿತಾವೆ. ಆರ್ಗಾನ ಪ್ಯಾರಾಚೂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ವಿಮಾನಗಳ ಗಾಲಿಗಳು ಇರ್ತಾವಲ್ಲ ಅದರೊಳಗೆ ತುಂಬಾಕ ಯೂಸ್ ಮಾಡ್ತಾರೆ. ಆರ್ಗಾನ ಅತ್ಯಂತ ಹಗುರವಾದಂತಹ ಎರಡನೇ ಧಾತು ಅಲ್ಲ, ಹೀಲಿಯಂ ಬಗ್ಗೆ ಹೇಳತ್ತಿದ್ದು ನಾನು. ಹೀಲಿಯಂ ಅತ್ಯಂತ ಹಗುರವಾದಂತಹ ಎರಡನೇ ಧಾತು ಆಗಿರ್ತದೆ. ಹೀಲಿಯಮನ್ನು ಪ್ಯಾರಾಚೂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಹೀಲಿಯಮನ್ನು ಈ ವಿಮಾನಗಳ ಗಾಲಿಗಳ ತುಂಬಾಕ ಯೂಸ್ ಮಾಡ್ತಿರ್ತಾರೆ. ಆ ಹೀಲಿಯಂನಂತೆಯೇ ಜಡ ಅನಿಲ ಯಾವುದು ಅಂದ್ರೆ ಆರ್ಗಾನ್, ಇನ್ನೊಂದು ಜಡ ಅನಿಲ. ಫ್ಲೋರಸೆಂಟ್ ಬಲ್ಬ್ಗಳಲ್ಲಿ ಯೂಸ್ ಮಾಡುವಂತಹ ಒಂದು ಅನಿಲವಾಗ್ಯದ ಆರ್ಗಾನ್. ಇದೊಂದು ರಾಜಾನಿಲ ಅಂತೇಳಿ ಕರಿಬೋದು, ಜಡಾನಿಲ ಅಂತೇಳಿ. ಯಾವುದೇ ವೆಲೆನ್ಸಿಗಳನ್ನು ಹೊಂದಿರೋದಿಲ್ಲ, ಯಾರ ಜೊತೆನೂ ಬಾಂಡಿಂಗನ್ನು ಮಾಡ್ಕೋದಿಲ್ಲ. ಎಲ್ಲವೂ ಕೂಡ ಅದ್ರ ವಿಶೇಷತೆನ ಆಗಿರ್ತದೆ. ಓಕೆ, ದೆನ್ ಇನ್ನು ಈಚೆ ಕಡೆ ಒಂದು ಸ್ವಲ್ಪ ಬಂದು ಅಂದ್ರೆ ನಾವು ವೆರಿ ಇಂಪಾರ್ಟೆಂಟ್ಲಿ ಫ್ಲೋರಿನ್ ಬಗ್ಗೆ ನೋಡಿದ್ದು ಅಂದರೆ ಫ್ಲೋರಿನ್ ಕೂಡ ಒಂದು ಕ್ರಿಯಾಶೀಲವಾದಂತಹ ಅಲೋಹ. ಇದೊಂದು ಅಲೋಹವಾಗಿರ್ತದೆ. ಹೈಡ್ರೋಜನ್ 1ನೇ ಧಾತು, 1 ಪರಮಾಣು ಸಂಖ್ಯೆಯನ್ನು ಹೊಂದಿರ್ತದೆ. 1 ಪರಮಾಣು ರಾಶಿ. ಹೈಡ್ರೋಜನ್ ವಿಶೇಷವಾದಂತಹ ಧಾತು.
ಯಾವುದೇ ನ್ಯೂಟ್ರಾನ್ಗಳ ಇರಂಗಿಲ್ಲ. ಓಕೆ, ಅತ್ಯಂತ ಹಗುರವಾದಂತಹ ಧಾತು, ಅತ್ಯಂತ ಹಗುರವಾದಂತಹ ಅಲೋಹ, ಅತ್ಯಂತ ಹಗುರವಾದಂತಹ ಧಾತು, ಅತ್ಯಂತ ಹಗುರವಾದಂಥ ಮೂಲ ವಸ್ತು ಅಂತೇಳಿ ಕರಿಬೋದು. ಇದೊಂದು ದೈಹ್ಯ ವಸ್ತು. ಸ್ವಲ್ಪ ಬೆಂಕಿ ಹತ್ತಿತು ಅಂದರೆ ಉರಿಯುವಂತಹ ವಸ್ತು, ಹೇರಳವಾಗಿ ದೊರೆಯುವಂಥ ಮೂಲ ವಸ್ತು. ಇಡೀ ಬ್ರಹ್ಮಾಂಡದಲ್ಲಿ ಗ್ಯಾಲಕ್ಸಿ ನಕ್ಷತ್ರಗಳಲ್ಲಿ ನೋಡಿದರೆ ಅಂದರೆ ನೀವು ಹೆಚ್ಚಾಗಿರ್ತದೆ. ಸೂರ್ಯನಲ್ಲಿ 71% ಹೈಡ್ರೋಜನ್ ಅದ. ಇದನ್ನೆಲ್ಲ ನೋಡಿದ್ವು ಅಂದರೆ ಅತ್ಯಂತ ಹೇರಳವಾಗಿ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ವಸ್ತು. ಆಲ್ರೆಡಿ FDA ಒಂದು ಕ್ವಶನ್ ಆಗಿರ್ತದೆ, ಇಡೀ ಬ್ರಹ್ಮಾಂಡದಲ್ಲಿ ಯಾವುದು ಅತ್ಯಂತ ಹೇರಳವಾಗಿರುವಂತಹ ಮೂಲ ವಸ್ತು ಅಂತ ಕೇಳಿದರು. ದಟ್ ಈಸ್ ಹೈಡ್ರೋಜನ್. ಇದನ್ನು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ವಿಜ್ಞಾನಿ ಹೆನ್ರಿ ಕೆವೆಂಡಿಶ್ ಅವರು 1766 ಗುರುತಿಸ್ತಾರೆ ಹೈಡ್ರೋಜನನ್ನು. ಒಂದು ಹೈಡ್ರೋಜನ್ನ ಒಂದು ವಿಶೇಷ ಲಕ್ಷಣ. ಇನ್ನು ಭೌತಿಕ ಗುಣಲಕ್ಷಣ ಹೇಳಿದ್ವು ಅಂದರೆ ಹೈಡ್ರೋಜನ್ದ ವಾಸನೆ ಇರೋಂಗಿಲ್ಲ, ಬಣ್ಣ ಇರೋಂಗಿಲ್ಲ, ನೀರಿನಾಗ ಕರಗಂಗಿಲ್ಲ, ಗಾಳಿಗಿಂತನೂ ಹಗುರ, ಅಂದರೆ ಎಲ್ಲ ಗಾಳಿ ಒಳಗೆ ಎಲ್ಲ ಕಾಂಪೋನೆಂಟ್ಸ್ಗಿಂತನೂ ಹಗುರವಾಗಿರುವಂತಹ ಒಂದು ವಿಶೇಷವಾದಂತಹ ಗುಣಲಕ್ಷಣವನ್ನು ಹೊಂದಿರ್ತದೆ ಯಾವುದು ಹೈಡ್ರೋಜನ್. ಇನ್ನು ಒಂದು ಸ್ವಲ್ಪ ಆಕ್ಸಿಜನ್ ಬಗ್ಗೆ ನೋಡ್ರೆ ಇದು ಜೀವ ಅನಿಲ ಅಂಥೇಳಿ ಕರಿತೀವಿ. ಪ್ರಿಸ್ಲೆ ಎನ್ನುವಂತಹ ವಿಜ್ಞಾನಿ ಇದನ್ನು ಗುರುತಿಸ್ತಾರೆ. ಲೆವಾಸಿಯರ್ ಇದಕ್ಕೆ ಆಮ್ಲಜನಕ ಅಂಥೇಳಿ ಹೆಸರು, ಆಕ್ಸಿಜನ್ ಅಂಥೇಳಿ ಹೆಸರಿಡ್ತಾರೆ ಇದಕ್ಕೆ. ಇದು ಕೂಡ ಧಾನುಕೂಲಿ ಅನಿಲ ಆಗಿರ್ತದೆ. ಓಕೆ, ಇಂಟ್ರೆಸ್ಟಿಂಗ್ ಆದಂಥ ಪಾತ್ರವನ್ನು ವಹಿಸ್ತದೆ. ಗಗನಯಾನಿಗಳು ಈ ಆಮ್ಲಜನಕದ ಸಿಲಿಂಡರನ್ನು ಕೊಂಡೊಯ್ಯುವ ಮೂಲಕ ಅಂತ. ಇನ್ನು ಓಝೋನ್ ಪದರದ ಶಿಥಿಲವಾಗುವಿಕೆ ಕೂಡ ನೋಡ್ಬೋದು ನಾವು ಇಲ್ಲಿ. ಆಕ್ಸಿಜನ್ ಅಂದರೆ ಆಕ್ಸಿಜನ್ನ 3 ಪರಮಾಣುಗಳು ಕೂಡಿ ಏನಾಗಿರ್ತಾವೆ ಅಂದರೆ ಒಂದು ಓಝೋನ್ ಫಾರ್ಮೇಷನ್ ಆಗಿರ್ತದೆ. ಓಝೋನ್ ಬಗ್ಗೆ ಕೂಡ ಕ್ವಶನನ್ನು ಕೇಳುವಂತಹ ಪರಿಕ್ರಮ ಹೆಚ್ಚಾಗೈತಿ. ಓಝೋನ್ ಹಲವಾರು ಮಾನವ ಮಾಡುವಂಥ ಹಲವಾರು ಕೆಲಸಗಳಿಂದ, ಹಲವಾರು ಹೊಲಸಾದ ಅನಿಲಗಳಿಂದ, ಬೇಡಾದಂತಹ ಅನಿಲಗಳಿಂದ, ಮುಖ್ಯವಾಗಿ ಕ್ಲೋರೋಫ್ಲೋರೋ ಕಾರ್ಬನ್ಗಳಂತಹ ಒಂದು ಅನಿಲಗಳಿಂದ, ಓಕೆ, ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು, ಕ್ಲೋರೋಫ್ಲೋರೋ ಕಾರ್ಬನ್, ಇಂಥವುಗಳಿಂದ ಏನಾಗತೈತಿ ಅಂದರೆ ಓಝೋನ್ ಶಿಥಿಲಗೊಳ್ಳತೈತಿ. ಅಂದ್ರೆ ಅದೊಂದು ಸ್ವಲ್ಪ ಅದರ ಅಣುಗಳು ದೂರ ದೂರ ಆಗತ್ತವೆ. ಹಾಗೇನಾದರೂ ಆತಂದ್ರೆ ಸೂರ್ಯನಿಂದ ಬರುವಂತಹ ಅತಿ ನೇರಳೆ ಕಿರಣಗಳು ಮಾನವನ ಮೈ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಚರ್ಮದ ಕ್ಯಾನ್ಸರ್ ಬರುವಂತಹ ಒಂದು ರೋಗ ನಮಗೆ ಬರುವಂಥ ಚಾನ್ಸಸ್ ಹೆಚ್ಚಿರ್ತದೆ. ಹಾಗಾಗಿ ಓಝೋನ್ನ ಕಾಪಾಡುವಿಕೆ, ಓಝೋನ್ ದಿನ ಅಂಥೇಳಿ ನಾವು ಸೆಪ್ಟೆಂಬರ್ 16 ಮಾಡ್ತೇವೆ. ಜಾಗತಿಕವಾಗಿ ಎಲ್ಲ ಓಝೋನ್ ಸಂಬಂಧ ಎಲ್ಲ ದೇಶಗಳು ಕೂಡಿ ಅವನು ಮಾಡಿದ್ದಾರೆ ಸಭೆಗಳನ್ನ. ಬಟ್ ಅದನ್ನು ಕಾಯೋದು ಕೂಡ ನಮ್ಮ ಕಡೆ ಐತಿ, ಮಾಡಬೇಕಷ್ಟ. ಇನ್ನು ನೈಟ್ರೋಜನ್ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ ನಿಮಗೆಲ್ಲರಿಗೂ ಗೊತ್ತದ. ನೈಟ್ರೋಜನ್ನ ಪರಮಾಣು ಸಂಖ್ಯೆ 7, ಪರಮಾಣು ರಾಶಿ ಸಂಖ್ಯೆ 14. ಗಾಳಿಯಲ್ಲಿ ಅತಿ ಹೆಚ್ಚಾಗಿರುವಂಥ ಒಂದು ಘಟಕ ಅಂತೇಳಿ ಕರಿಬೋದು. ಗಾಳಿ ಒಳಗೆ ಹೆಚ್ಚಾಗೈತೆ. ಆಮೇಲೆ ಇದನ್ನು ಫಸ್ಟ್ ಡೆನಿಲ್ ರುದರ್ಫೋರ್ಡ್ ಅನ್ನುವರು ಸಾರಜನಕ ಅಂಥೇಳಿ ಪತ್ತೆ ಹಚ್ಚಿದ್ರು. ಇಷ್ಟು ಸಾಕು. ಸಾರಜನಕ ಎಲೆಕ್ಟ್ರಿಕಲ್ ಬಲ್ಬ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ನೈಟ್ರಿಕ್ ಆಮ್ಲದ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಿರ್ತಾರೆ. ದ್ರವ ರೂಪದ ಒಂದು ಶೈತ್ಯಾಗಾರವಾಗಿದೆ, ಅಲ್ಲಿ ಜಡ ವಾತಾವರಣವನ್ನು ಸೃಷ್ಟಿಸೋಕೆ ಇದನ್ನು ಯೂಸ್ ಮಾಡ್ತಿರ್ತಾರೆ. ಎಲ್ಲವೂ ಕೂಡ ನೈಟ್ರೋಜನ್ನ ವಿಶೇಷತೆ. ಇನ್ನು ಉಳಿಕಿದ್ದೆಲ್ಲ ಈಸಿಯಾಗಿ ನೋಡ್ಬೋದು ನಾವು. ಮುಖ್ಯವಾಗಿ ಬ್ರೋಮಿನನ್ನು ತೆಗೆದುಕೊಂಡ್ರೆ ಇದೊಂದು ದ್ರವ ರೂಪದ ಅಲೋಹ, ಇದರ ವಿಶೇಷತೆ. ಕ್ಲೋರಿನನ್ನು ತೆಗೆದುಕೊಂಡ್ರೆ ಕ್ಲೋರಿನನ್ನು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಾರೆ. ವಿನೆಗಾರ್, ಚಲುವೆ ಪುಡಿ ಬಳಸೋಕೆ ಯೂಸ್ ಮಾಡ್ತಾರೆ. ಓಕೆ, ಕ್ರಿಮಿನಾಶಕ ಮಾಡೋಕ್ಕೆ ನೀರಿನಲ್ಲಿ ಹಾಕುವಂಥ ಒಂದು ಐತಿ ಡಿ.ಡಿ.ಟಿ. ಓಕೆ, ಡಿ.ಡಿ.ಟಿ ಅಂದರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್. ಇದೊಂದು ರೋಗಕಾರಕ ಕೀಟಗಳನ್ನ ಕೊಲ್ಲುವಂಥ ಸಾಮರ್ಥ್ಯವಿರುವಂಥ ವಿಷಕಾರಿಯಾದಂಥ ವಸ್ತು. ಇದೇ ಡಿ.ಡಿ.ಟಿಯನ್ನು ನಾವು ಇತ್ತೀಚೆಗೆ ಬ್ಯಾನ್ ಕೂಡ ಮಾಡಿದರು. ಯಾಕಂದ್ರೆ ಇದು ಮ್ಯಾಗ್ನಿಫಿಕೇಷನ್ದಿಂದ ಭಾಳ ಡೇಂಜರಸ್ ಆಗಿ ಮ್ಯಾಗಿನ ಮ್ಯಾಗ ಉನ್ನತ ಸ್ತರಕ್ಕೆ ವರ್ಗಾವಣೆ ಆಗತ್ತಿತ್ತು. ಹಾಗಾಗಿ ಓಕೆ. ಇನ್ನು ಕಾರ್ಬನ್ ಬಗ್ಗೆ ಅಂತೂ ಹೇಳೋದು ಬೇಡ. ಕಾರ್ಬನ್ ಒಂದು ಅತ್ಯಂತ ಸ್ನೇಹಮಯವಾದಂತಹ ವಸ್ತು ಆಗಿದೆ. ಕಾರ್ಬನ್ ಮತ್ತು ಕಾರ್ಬನ್ ಸಂಯುಕ್ತಗಳ ಪಾಠವನ್ನು ಓದಿದ್ದು ಅಂದ್ರೆ ನಾವು ಕಾರ್ಬನ್ ಬಗ್ಗೆ ಭಾರಿ ಚಂದ ತಿಳ್ಕೊತೇವೆ. ಆಮೇಲೆ ಇದು ಬಹುರೂಪತೆಯನ್ನು ಹೊಂದೈತಿ. ಕಾರ್ಬನ್ ಇದ್ದಿದ್ದ ಒಂದು ಸ್ವಲ್ಪ ನಂತರ ಇಂಗಾಲ ಆಕೈತಿ, ಗ್ರಾಫೈಟ್ ಆಕೈತಿ, ವಜ್ರ ಕೂಡ ಆಗಿ ಕನ್ವರ್ಟ್ ಆಗುವಂತಹ ವಿಶೇಷವಾದಂಥ ಗುಣಲಕ್ಷಣವನ್ನು ಇಂಗಾಲ ಅಥವಾ ಕಾರ್ಬನ್ ಹೊಂದಿರ್ತೈತಿ. ಇದ್ರ ಸಂಯುಕ್ತಗಳನ್ನು ನೋಡೋದಾದ್ರೆ ನಾವು ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಗಳಂತೇಳಿ ಮಾಡ್ತೀವಿ. ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳದ್ದು ಕ್ಲಾಸ್ ಒಂದು ಮಾಡ್ತಾನೆ ನಾನು, ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಅವಾಗ ಇದ್ರ ಬಗ್ಗೆ ಹೇಳ್ತಾನೆ. ಇನ್ನು ಕೊಬಾಲ್ಟ್ ಇದೆ, ಇಲ್ಲ ಅಲ್ನಿಕೋ ಒಳಗೆ ಯೂಸ್ ಮಾಡ್ತಾರೆ ಕೊಬಾಲ್ಟನ್ನು. ಆಮೇಲೆ ಫ್ಲೋರಿನ್ ಬಗ್ಗೆ ಹೇಳೀನಿ. ಅಯೋಡಿನ್,
ಅಯೋಡಿನ್ನ ಕೊರತೆಯಿಂದ ನಮಗೆ ಗಳಗಂಡ ರೋಗ ಬರ್ತದೆ. ಈ ಸಮುದ್ರದ ಕಳೆಗಳಲ್ಲಿ ಕಂಡುಬರುವಂಥ ಒಂದು ಅಲೋಹ, ಹೊಳೆಯುವ ಅಲೋಹ ಅಂತ ಹೇಳಿ ಕರಿಬೋದು ನಾವು ಇದನ್ನು. ಓಕೆ, ಥೈರಾಯ್ಡ್ ಗ್ರಂಥಿ ಇದರ ಕೊರತೆ ಆಯಿತು ಅಂದರೆ ಥೈರಾಯ್ಡ್ ಗ್ರಂಥಿ ಸಮರ್ಥವಾಗಿ ಕಾರ್ಯನಿರ್ವಹಿಸಲು ವಿಫಲ ಆಗ್ತದೆ. ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಬೇಕು, ಥೈರಾಯ್ಡ್ ಗ್ರಂಥಿ ಚಲೋ ಇರಬೇಕು ಅಂದರೆ ಅಯೋಡಿನ ಸಮರ್ಪಕವಾದಂಥ ಬಳಕೆ ಇರಬೇಕಾಗ್ತದೆ. ಓಕೆ, ಮ್ಯಾಗ್ನೀಷಿಯಮ್ ನೋಡಿದ್ದು ಅಂದರೆ ಸಸ್ಯಗಳಲ್ಲಿ ಕಂಡುಬರುವಂಥ, ಸಸ್ಯದ ಎಲೆಗಳಲ್ಲಿ ಕಂಡುಬರುವಂಥ ಒಂದು ಮೂಲ ವಸ್ತು ಅಂತ ಕರಿಬೋದು. ಇದು ನೋಡಿ, ಪೊಟ್ಯಾಷಿಯಮ್ಮ ಸೋಡಿಯಮ್ಮ ಭಾಳ ಪರಕ್ಕಿಲ್ಲ. ಪೊಟ್ಯಾಷಿಯಮ್ ಕೂಡ ನೀರಿನಲ್ಲಿ ಮತ್ತು ಗಾಳಿಯಲ್ಲಿ ತಟ್ಟನೆ ವರ್ತಿಸಿ ಬೆಂಕಿಯನ್ನು ಹೊತ್ತಿಕೊಳ್ಳುವಂತಹ ಒಂದು ಧಾತು ಆಗಿದೆ. ಹಾಗಾಗಿ ಅದನ್ನು ಕೂಡ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿ, ಅದು ಕೂಡ ಮೃದು ಚಾಕುವಿನಿಂದ ಕಟ್ ಮಾಡ್ಬೋದು. ಓಕೆ, ಸಿಲಿಕಾನನ್ನು ನೋಡಿದ್ದು ಅಂದರೆ ನಾವು ಚಿಪ್ಗಳಲ್ಲಿ, ಕಂಪ್ಯೂಟರ್ ಚಿಪ್ಗಳಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂಥೇಳಿ ಹೆಸರಿಟ್ಟರು. ಓಕೆ, ಯುರೇನಿಯಮ್ ಬಾಂಬ್ಗಳ ತಯಾರಿಕೆಯಲ್ಲಿ, ಈ ಗಂಧಕ, ರಂಜಕ, ಗಂಧಕ ಒಂದು ಫೇಮಸ್ ಆಗಿರುವಂತಹ ಎಲಿಮೆಂಟ್. ಇದು ಕೂಡ ನಮ್ಮ ದೇಹದಲ್ಲಿ ಕೂಡ ಗಂಧಕದ ಪ್ರಮಾಣ ಇರ್ತದೆ. ಓಕೆ, ಇವೆಲ್ಲವೂ ಕೂಡ ಹಲವಾರು ಧಾತುಗಳ ಬಗ್ಗೆ ಮತ್ತು ಅವುಗಳ ಸಂಯುಕ್ತದ ಬಗ್ಗೆ ಮಾತಾಡುತ್ತಿದ್ದು. ಹಾಗಾಗಿ ಅದರದ್ದು ವಿಶೇಷತೆ ಕೂಡ ಇಲ್ಲೇ ನೋಡ್ಕೊಂಡ್ಬಿಟ್ಟು ಏನು ಅಷ್ಟು ಇಂಪಾರ್ಟೆಂಟ್ ಆಗೈತಿ ಇದು ಕೂಡ. ಹಾಗಾಗಿ ಹಾಗಾದ್ರೆ ಮುಂದೆ ಹೋಗೋಣ, ಒಂದು ಸ್ವಲ್ಪ ಕ್ವಿಕ್ಕಾಗಿ ಹೋಗೋಣ ಇನ್ನು. ಸಂಯುಕ್ತಗಳ ಅಣುಗಳನ್ನು ನೋಡೋದಾದ್ರೆ ವಿಭಿನ್ನ ಧಾತುಗಳು ವಿಭಿನ್ನ ಪರಮಾಣು ನಿರ್ದಿಷ್ಟ ಅನುಪಾತಗಳು ಸೇರಿ ಅಣುರಾಶಿಗಳಾಗಿರ್ತವೆ. ನೀರನ್ನು ನೋಡ್ರಿ, ನೀರನ್ನು ನೋಡ್ರಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಸಂಯೋಗಗೊಂಡಂಥ ಒಂದು ಸಂಯುಕ್ತ. ರಾಶಿ ಅನುಪಾತ 1:8. ಇದಾಗಿ ಏನಿದ್ರ ಬಗ್ಗೆ. ಅಮೋನಿಯಾ, ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳಿಂದ ಆದಂಥದ್ದು 14:3. ಕಾರ್ಬನ್ ಡೈಆಕ್ಸೈಡ್ನ ರಾಶಿ ಅನುಪಾತಕ್ಕೆ ಏರ್ತಾರೆ ಅವಾಗ ಎಕ್ಸಾಮಿನೇಷನ್ಗೆ 3:8. ಹೆಂಗಾಗಿರ್ತೈತೆ ಅಂದ್ರೆ ಕಾರ್ಬನ್ನ ರಾಶಿಯನ್ನು ತೊಗೋಬೇಕು. ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಏನರಪ್ಪ, CO2. ಕಾರ್ಬನ್ನ ರಾಶಿ ಪರಮಾಣು ರಾಶಿ ಎಷ್ಟು, 12 ರೇಷಿಯೋ. O2 2 ಅದಾವು. ಓದ ಪರಮಾಣು ರಾಶಿ 16, 16 32. ಓಕೆ, ಇದನ್ನ ಕಟ್ತಾ ಬಿಡೋದು ಅಂದ್ರೆ ಅಷ್ಟು ಬರ್ತದೆ. 4 3 4 8. ಹಾಗಾಗಿ 3:8 ಅನ್ನೋದು ಕಾರ್ಬನ್ ಡೈಆಕ್ಸೈಡ್ನ ರಾಶಿ ಅನುಪಾತ. ಇಷ್ಟ, ಮತ್ತೇನಿಲ್ಲ ಇದ್ರೊಳಗೆ ದೊಡ್ಡ ಸೈನ್ಸ್ ಏನಿಲ್ಲ, ಹಿಂಗೆ ಮಾಡ್ಕೋಬೇಕು. ಓಕೆ, ಮುಂದೆ ಹೇಳ್ತಾನೆ ರಾಶಿ ಅನುಪಾತಗಳನ್ನ ಹೆಂಗೆ ತೆಗೆದು ಅಂತೇಳಿ. ನೆಕ್ಸ್ಟ್, ಅಯಾನುಗಳು ಎಂದರೇನು ಅಂತ ಕೇಳಿದರು. ವಿದ್ಯುತ್ ಆವೇಶಯುಕ್ತ ಕಣಗಳಿಗೆ ಅಯಾನುಗಳು ಅಂತ ಹೇಳಿ ಕರೀತಾರೆ. ಅಯಾನು ವಿದ್ಯುತ್ ಆವೇಶವನ್ನು ಹೊಂದಿರುವಂಥ ಕಣಗಳಾಗಿದ್ದು ಋಣ ಮತ್ತು ಧನ ಆವೇಶವನ್ನು ಹೊಂದಿರ್ತದೆ. ಋಣ ಆವೇಶಯುಕ್ತ ಅಯಾನನ್ನು ಆ್ಯನ್ ಅಯಾನ್, ಭಾಳ ಮಂದಿ ಕನ್ಫ್ಯೂಸ್ ಇರ್ತದೆ. ಋಣ ಆವೇಶವಿರುವಂಥ ಅಯಾನನ್ನು ಆ್ಯನ್ ಅಯಾನ್ ಅಂತ ಹೇಳಿ ಕರೆದ್ರೆ, ಧನ ಆವೇಶವಿರುವಂಥ ಅಯಾನನ್ನು ಕ್ಯಾಟ್ ಅಯಾನ್ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ NaClನಲ್ಲಿ ಘಟಕ. ಧನ ಆವೇಶ ಯಾವುದು ಅಂದರೆ ಸೋಡಿಯಂನ ಅಯಾನುಗಳು ಇಲ್ಲಿ ಕ್ಯಾಟ್ ಅಯಾನುಗಳಾಗಿರ್ತವೆ. ಋಣ ಆವೇಶಯುಕ್ತ ಕ್ಲೋರೈಡ್ಗಳು ಏನಾಗಿರ್ತವೆ ಇಲ್ಲಿ ಆ್ಯನ್ ಅಯಾನುಗಳಾಗಿರ್ತವೆ. ಇಷ್ಟ, ಮತ್ತೇನಿಲ್ಲ. ಸ್ವಲ್ಪ ಇಲ್ಲಿ ನೋಡಿಬಿಡೋಣ. ಕ್ಯಾಟ್ ಅಯಾನ್ ಯಾವ, ಆ್ಯನ್ ಅಯಾನುಗಳು ಯಾವ. ಸೋಡಿಯಮ್ Na+, ಅಲ್ಲಿ ಪ್ಲಸ್ ಕೊಡತ್ತಾರೆ ಅಂದರೆ ಕ್ಯಾಟ್ ಅಯಾನ್ಗಳವ. ಅಂದರೆ ಅವ ತಮ್ಮಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ದಾನ ಮಾಡುವುದರ ಮೂಲಕ ಪಾಸಿಟಿವ್ ಎನರ್ಜಿಯನ್ನು ಪಡೆದಿರ್ತಾವೆ. ಒಂದು ಪ್ಲಸ್ಸನ್ನು ಪಡೆದಿರ್ತಾವೆ, ದಾನ ಮಾಡ್ತಿರ್ತಾವೆ, ಕೊಡ್ತಿರ್ತಾವೆ. ಓಕೆ, ಅಲ್ಲೇ ಪೂರ್ತಿಯಾಗಿ ತೃಪ್ತ ಆಗಬೇಕು ಅಂದ್ರೆ. ಪೊಟ್ಯಾಷಿಯಮ್ಮ, ಬೆಳ್ಳಿ Ag, ತಾಮ್ರ, ಮೆಗ್ನೀಷಿಯಮ್ಮ, ಇಲ್ಲಿ ನೋಡ್ರಿ Mg+2 ಅಂದರೆ ಎರಡು ಎಲೆಕ್ಟ್ರಾನ್ಗಳನ್ನ ಕೊಟ್ಟಾಗಿ ಸಂತೃಪ್ತ ಆಗ್ತಿರ್ತದೆ. ಈ +2 ಯಾಕೆ ಬರೀತಾರೆ ಅಂದರೆ 2 ಕೊಡತ್ತಾವೆ, ಕ್ಯಾಲ್ಸಿಯಮ್ಮ ಸತ್ತು. ಇಲ್ಲಿ ಹೈಡ್ರೋಜನ್ ಪ್ಲಸ್, ಹೈಡ್ರೈಡ್ ಆದಾಗ ಒಂದು ಮೈನಸ್. ಅಂದರೆ ಇದು ಒಂದು ಇರ್ತದಲ್ಲ ವೆಲೆನ್ಸಿ, ಒಂದು ತೊಗೊಂಡು ಸಂತೃಪ್ತ ಆಗ್ತಿರ್ತದೆ, ಒಂದು ಕೊಟ್ಟು ಸಂತೃಪ್ತ ಆಗ್ತಿರ್ತದೆ. ಹಂಗದ ಕ್ಲೋರೈಡ್ ನೋಡ್ರಿ ತೊಗೋತೈತಿ ಬೇರೆದವ್ರ ಕಡೆಯಿಂದ. ಬ್ರೊಮೈಡ್ ಇವೆಲ್ಲ ಮೈನಸ್ ಇದು ತೊಗೊಳತ್ತಾವ ಅನ್ನಂಗೆ ಇವು ಎಲೆಕ್ಟ್ರಾನ್ಗಳನ್ನು. ಓಕೆ, ಅಮೋನಿಯಮ್ಮ NH4+, ಹೈಡ್ರಾಕ್ಸೈಡ್ OH-. ಓಕೆ, ಸ್ವಲ್ಪ ಇದನ್ನು ಇಲ್ಲ ಇಷ್ಟನ್ನು ನೋಡಿಕೊಂಡ್ರೆ ಒಂದು ಸ್ವಲ್ಪ ಐಡಿಯಾ ಬರ್ತದೆ. ಅಲ್ಯೂಮಿನಿಯಂ ನೋಡ್ರಿ 3 ಪರಮಾಣುಗಳು, 3 ಎಲೆಕ್ಟ್ರಾನ್ಗಳನ್ನು ಕೊಡೋದ್ರ ಮೂಲಕ +3 ಚಾರ್ಜನ್ನು ಪಡೀತದೆ. ಓಕೆ, ದೆನ್ ಇಲ್ಲಿ ಬರ್ರಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಐತೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ. ಹೈಡ್ರೋಜನ್ ಕ್ಲೋರೈಡ್ನ ಸೂತ್ರ ಏನು, ಹೆಂಗೆ ಬರೀತಾರೋ ಅಂದ್ರೆ, ಹೈಡ್ರೋಜನ್ ಕ್ಲೋರೈಡ್ ಹೆಂಗೆ ಫಾರ್ಮೇಷನ್ ಆಕೈತಿ ಅಂದರೆ ವೆಲೆನ್ಸಿ ಮ್ಯಾಗ ಫಾರ್ಮೇಷನ್ ಹಾಕಿರ್ತಾವೆ ಸೂತ್ರಗಳು ಯಾವಾಗಲೂ. ಹೈಡ್ರೋಜನ್ ವೆಲೆನ್ಸಿ 1, ಕ್ಲೋರಿನ್ನ ವೆಲೆನ್ಸಿ ಕೂಡ 1, ಹಾಗಾಗಿ HCl 1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಕಿರುತ್ತೆ. ಇಲ್ಲಿ ನೋಡ್ರಿ ಹೈಡ್ರೋಜನ್ ಸಲ್ಫೈಡ್ ನಿಂತೈತಿ ಚೆನ್ನಾಗಿ. ಹೈಡ್ರೋಜನ್ನ ವೆಲೆನ್ಸಿ 1, ಇಲ್ಲಿ ಸಲ್ಫರ್ ಅಥವಾ ಸಲ್ಫೈಡ್ನ ವೆಲೆನ್ಸಿ 2. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗೋದ್ರ ಮೂಲಕ H2S ಆಗ್ತದೆ. ಇದು ಭಾಳ ಇಂಪಾರ್ಟೆಂಟ್. ಓಕೆ, ಕಾರ್ಬನ್ ಟೆಟ್ರಾಕ್ಲೋರೈಡ್. ಓಕೆ, ಕಾರ್ಬನ್ ಅಂದ 4 ವೆಲೆನ್ಸಿ, ಕ್ಲೋರಿನ್ದ 1, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗೋದ್ರ ಮೂಲಕ CCl4, CLಗೆ 4 ಹೋಗ್ತಿರ್ತದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಬರೀತಿರ್ತವೆ ನಾವು ಇದನ್ನು ಯಾವಾಗಲೂ. ಸಂಯುಕ್ತಗಳನ್ನು ಸಾಂಕೇತಿಕವಾಗಿ ಬರೆಯುವಂಥ ಪ್ರಕ್ರಿಯೆ ಹಿಂಗೆ
ಮ್ಯಾಗ್ನೀಷಿಯಮ್ ಕ್ಲೋರೈಡ್ ನೋಡಿರಿ, ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಕೂಡ ಬಡ್ನ ನೀವು ಬರೀತಾರೆ MgCl2 ಅಂತೇಳಿ. ಯಾಕೆ Cl2 ಹೋತಂದ್ರೆ Mgದ ವ್ಯಾಲೆನ್ಸ್ 2, ಕ್ಲೋರಿನ್ದು 1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ ಹೋಗ್ತಿರ್ತಾವೆ. ಓಕೆ, ಭಾಳ ಇಂಟ್ರೆಸ್ಟಿಂಗ್ ಇವು. ಕೆಳಗಿನ ನೋಡ್ಕೊಂಬಿಡ್ರಿ, ಲ್ಯಾಗ್ ಮಾಡೋದು ಬೇಡ. ಅಣುರಾಶಿ ತೆಗೆದು ಹೆಂಗೆ ಇಲ್ಲಿ ಬರೋಣ. ಮೇನ್ ಇಂಪಾರ್ಟೆಂಟ್ ವಸ್ತು ಅಂದರೆ ಅಣುವಿನಲ್ಲಿರುವಂಥ ಎಲ್ಲ ಪರಮಾಣುಗಳ ರಾಶಿಯ ಒಟ್ಟು ಮೊತ್ತವೇ ಅದರ ಅಣುರಾಶಿ ಆಗಿರ್ತದೆ. ಉದಾಹರಣೆಗೆ H2O ಅನ್ನು ತೊಗೊಂಡವು. H2O ಹೈಡ್ರೋಜನ್ನ 2 ಅದಾವ, ಅದರ ರಾಶಿ 1 ಪ್ಲಸ್ ಆಕ್ಸಿಜನ್ 1 ಐತಿ, ಇದರ ರಾಶಿ 16. ಅಂಡರ್ಸ್ಟ್ಯಾಂಡ? ಓಕೆ, ಈ ರೀತಿ. ಹಾಗಾದರೆ 2 ಒಂದಲೇ 2 ಪ್ಲಸ್ 1 16 16 2 ಕೂಡಿಸಿರ 18 ಯೂನಿಟ್. ನಾವಿಲ್ಲಿ ಯೂನಿಟ್ ಅಂಥೇಳಿ ಯೂಸ್ ಮಾಡ್ತೇವೆ ಆ್ಯಕ್ಚುಲಿ ಇದನ್ನು. ಈ 18 ಯೂನಿಟ್ ಅನ್ನೋದು ನೀರಿನ ಅಣುರಾಶಿ. ಭಾಳ ಇಂಪಾರ್ಟೆಂಟ್. ಅಣುರಾಶಿಗಳನ್ನ ಕೇಳ್ತಾನೆ. ನೀರಿನ ಅಣುರಾಶಿ ಎಷ್ಟು ಅಂದರೆ 18 ಯೂನಿಟ್. ಓಕೆ, ಆ್ಯಕ್ಚುಲಿ ನಾವು ಅದನ್ನು UMA ಅಂತೇಳಿ ಕೂಡ ಕರಿತೇವೆ. ಓಕೆ, ನೆಕ್ಸ್ಟ್ ನೈಟ್ರಿಕ್ ಆಮ್ಲದ ಅಣುರಾಶಿಯನ್ನು ನೋಡೋಣ. HNO3 ಈ ಥರದ ಫಾರ್ಮುಲಾ ನೀವು ತೆಗೆದು ಇದನ್ನು ಮಾಡ್ಕೊರಿ ನೋಡ್ರಿ. ಹೈಡ್ರೋಜನ್ದು 1, ನೈಟ್ರೋಜನ್ನ ಪರಮಾಣು ರಾಶಿ. ಒಂದು ಸೆಕೆಂಡ್. ಹೈಡ್ರೋಜನ್ನ ಪರಮಾಣು ರಾಶಿ ಇಂಟು 1 ಐತೆ ಅಲ್ಲಿ. ನೈಟ್ರೋಜನ್ದು ಪರಮಾಣು ರಾಶಿ ಇಂಟು 1 ನೈಟ್ರೋಜನ್ ಐತಿ. ಆಕ್ಸಿಜನ್ 3 ಅದಾವು, ಹಾಗಾಗಿ ಆಕ್ಸಿಜನ್ನ ಪರಮಾಣು ರಾಶಿ. ಹೈಡ್ರೋಜನ್ದ 1 ರಾಶಿ ಐತಿ. ನೈಟ್ರೋಜನ್ದ 14 ರಾಶಿ 1 × 14. ಇದನ್ನು ಆಕ್ಸಿಜನ್ದ 16 ರಾಶಿ 3 × 16. ಅವನ್ನೆಲ್ಲ ಕೂಡಿಸಿದ ಅಂದ್ರೆ 63 U. ಓಕೆ, ನೈಟ್ರಿಕ್ ಆಮ್ಲದ ಅಣುರಾಶಿ 63 U. ಹಿಂಗೆ ಬೇರೆ ಬೇರೆ ಎಲ್ಲ ಸಂಯುಕ್ತಗಳದ್ದು ಕಂಡುಹಿಡ್ಕೋಬೋದು ನೀವು. ಸ್ವಲ್ಪ ಸೂತ್ರಗಳನ್ನು ಪ್ರತಿನಿಧಿಸುವಂಥ ಸಂಯುಕ್ತಗಳ ಹೆಸರನ್ನು ಕೊಡ್ತಾ ನೋಡ್ರಿ. ಅಲ್ಯೂಮಿನಿಯಂ ಸಲ್ಫೇಟ್ ಕೇಳಿರು ಅಂದ್ರೆ Al2SO4 ಟ್ರೈಸ್. ಪೊಟ್ಯಾಷಿಯಂ ಸಲ್ಫೇಟ್ K2SO4. ಕ್ಯಾಲ್ಸಿಯಂ ಕಾರ್ಬೋನೇಟ CaCO3 ಕಾಕೋ3. ಕ್ಯಾಲ್ಸಿಯಂ ಕಾರ್ಬೋನೇಟ. ಕ್ಯಾಲ್ಸಿಯಂ ಕ್ಲೋರೈಡ್ CaCl2. ಪೊಟ್ಯಾಷಿಯಂ ನೈಟ್ರೇಟ್ KNO3. ಈ ಥರದ್ದೆಲ್ಲ ನಾವು ಅಣುರಾಶಿನೂ ತೆಗಿಬೋದು ಈಸಿಲಿ. ನಮಗೆ ಆ ಥರದ ಪರಮಾಣು ರಾಶಿಯ ಸಂಖ್ಯೆ ಗೊತ್ತಿರ್ಬೇಕು. ಮತ್ತು ರಾಸಾಯನಿಕ ಸೂತ್ರ ಅನ್ನೋದ್ರ ಪದದ ಅರ್ಥ ಏನು ರೀ ಸರ್ ಅಂದ್ರೆ, ರಾಸಾಯನಿಕ ಸಂಯುಕ್ತ ಒಂದರ ಸಾಂಕೇತಿಕ ನಿರೂಪಣೆಯನ್ನು ನಾವು ಅಣುಸೂತ್ರ ಅಂತೇಳಿ ಕರೀತು. ಆ್ಯಕ್ಚುಲಿ ಅಣುಸೂತ್ರ ಆಗಬೇಕಾಗಿತ್ತದ. ಅಣುಸೂತ್ರ ರಾಸಾಯನಿಕ ಸೂತ್ರ ಅಂದರೆ ನಾವು ಇದೀಗ ಫಾರ್ಮೇಷನ್ನ ಮಾಡ್ಕೊಂಡವಲ್ಲ ಸಿಂಬಾಲಿಕ್ಕಾಗಿ, ರಾಸಾಯನಿಕವಾಗಿ ಅದರ ಸೂತ್ರ ಬರೆಯೋದು ಮ್ಯಾಗಿತ್ತಲ್ಲ ಆ ಟೈಪ್. ಎಷ್ಟು ಪರಮಾಣುಗಳಿವೆ ಎಂಬುದನ್ನು ತಿಳಿಸ್ರಿ ಅಂದರು. H2S ಈ ಅಣುವನ್ನು ತೊಗೊಂಡು ಅಂದ್ರೆ ನಾವು ಪರಮಾಣುಗಳಿಂದ ಆದಂತಹ ಸಂಯುಕ್ತವನ್ನು ನಾವು ಅಣು ಅಂತ ಹೇಳ್ತೀವಿ. ಪರಮಾಣುಗಳಿಂದ ಕೂಡಿರುವಂಥ ಒಂದು ಕಾನ್ಸೆಪ್ಟನ್ನು ಅಣು ಅಂತ ಕರೀತು. ಇಲ್ಲಿ 3 ಪರಮಾಣುಗಳದಾವು. ಹೈಡ್ರೋಜನ್ದು 2 ಅದಾವು, ಸಲ್ಫರ್ದ 1 ಅದ. ನೋಡಿಕೊಳ್ಳಿ ಬರ್ತದೆ ಇಲ್ಲಿ ನೋಡಿರಿ ಕೆಳಗೆ PO4 -3 5 ಪರಮಾಣು ಅದಾವು. Pದು 1 ಅದ, ಫಾಸ್ಫರಸ್, ಆಕ್ಸಿಜನ್ದು 4 ಅದ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಇನ್ನು ಅಣುರಾಶಿಗಳನ್ನು ಲೆಕ್ಕಾಚಾರ ಹಾಕ್ರಿ ಅಂತ ಕೊಟ್ಟಾರು. ಸಿಂಗಲ್ ಆಗಿರುವಂತಹ ಪರಮಾಣುಗಳ ಅಣುರಾಶಿಗಳನ್ನು ನೋಡೋದಾದ್ರೆ H2 ನಿಮ್ಗೆ ಕಾಣತ್ತದ 2 ಅದಾವು ಇಂಟು 1 ಯಾಕಂದ್ರೆ ಅದರ ಪರಮಾಣು ರಾಶಿನ 1, ಹಾಗಾಗಿ 2U. ಕ್ಲೋರಿನ್ ನೋಡ್ರಿ, ಕ್ಲೋರೈಡ್ ಆಗ್ತಿದ್ರೆ 2 ಆತಂದ್ರೆ 2 ಅದಾವು, ಅದರದ್ದು ಪರಮಾಣು ರಾಶಿ 35.5. ಇದ್ರ ಮ್ಯಾಗ ಹೋದ ವರ್ಷ 2024 ಕ್ವಶನ್ಗಳು ಫಾರ್ಮೇಷನ್ ಮಾಡಿದ್ದಾರೆ. ಇವನ್ನ ಅಣುರಾಶಿ ತೆಗೀರಿ, ಪರಮಾಣು ಇದನ್ನು ತೆಗೀರಿ ಅಂತೇಳಿ ಇದೇಗ ಮಾಡಿದಿಲ್ಲ ನಾವು. ಅಣುರಾಶಿಗಳ ಮೊತ್ತ ಆಗಿರ್ಬೋದು, ಆಮೇಲೆ ರಾಶಿ ಅನುಪಾತಗಳಾಗಿರ್ಬೋದು, ಅವೆಲ್ಲ ಭಾಳ ಇಂಪಾರ್ಟೆಂಟ್. ಈಗ ಅಣುರಾಶಿಗಳನ್ನ ನೋಡ್ರಿ, ಸಿಂಗಲ್ ಆಗಿರುವಂಥ ಕಂಟೆಂಟ್ಗಳಿಗೆ CH4 4 ಅದ, C1 ಅದ, ಕಾರ್ಬನ್ 1 ಅದ, ಕಾರ್ಬನ್ನ 12 ಪರಮಾಣು ರಾಶಿ 1 ಅದ, 4 ಹೈಡ್ರೋಜನ್ಗಳದಾವು, ಅದು 1 ಪರಮಾಣು ರಾಶಿ 4 × 1 4, 12 1 12 12 4 ಕೂಡಿಸಿದ್ರೆ 16. ಓಕೆ, ಸ್ವಲ್ಪ ನೋಡ್ಕೊಂಬಿಡ್ರಿ ಅವ್ನು ಗೊತ್ತಾಗ್ಯಾವ. ಯಾಕಂದ್ರೆ ಸುಮ್ಮನೆ ನಾ ಎಲ್ಲ ಹೇಳ್ಬೋದು ಕೂತಂದ್ರೆ ವಿಡಿಯೋ ಲ್ಯಾಗ್ ಆಕೈತಿ. ಸುಮ್ಮನೆ ಮಂಡ್ ಮಾಡೋದು ಬೇಡ. ಇಲ್ಲಿ ನೋಡ್ರಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಸಲ TETಗೆ ಆಗ್ತೈತೆ ಅಂಥೇಳಿ ನಾ ಹೋಗ್ಬಿಟ್ಟನಿ, ಆಗಬಹುದು. 3 ಗ್ರಾಮ್ ಕಾರ್ಬನನ್ನು 8 ಗ್ರಾಮ್ ಆಕ್ಸಿಜನ್ನೊಂದಿಗೆ ದಹಿಸಿದಾಗ 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ. 3 ಗ್ರಾಮ್ ಕಾರ್ಬನನ್ನು 50 ಗ್ರಾಮ್ ಆಕ್ಸಿಜನ್ಗೆ ದಹಿಸಿದಾಗ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ರಾಶಿಯನ್ನು ಕಂಡುಹಿಡಿಯಿರಿ ಅಂದರು. ನಿಮ್ಮ ಉತ್ತರವು ರಾಸಾಯನಿಕ ಸಂಯೋಜನೆಯ ಯಾವ ನಿಯಮವನ್ನು ಆಧರಿಸ್ತೈತಿ ಅಂತ ಕೂಡ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಏನು ಮಾಡ್ತೀರಿ ನೀವು ಅಂದ್ರೆ, 3 ಕಾರ್ಬನ್ ಐತಿ, 8 ಆಕ್ಸಿಜನ್ ಐತಿ, ಈಗ 11 ಆಗೈತಿ, ಮತ್ತು 3 ಗ್ರಾಮ್ ಕಾರ್ಬನ್ ತೊಗೊಂಡು 50 ಗ್ರಾಮ್ ಆಕ್ಸಿಜನ್ ಕೂಡ್ರೆ ಏನಾದ್ರು ಭಾಳ ಆಕೈತಾನೆ ಆಂಬಲಿದ ಕಾರ್ಬನ್ ಡೈಆಕ್ಸೈಡ್. ನೋ. ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ನಿರ್ದಿಷ್ಟ ರಾಶಿಯ ನಿರ್ದಿಷ್ಟ ಅನುಪಾತದಾಗಿರ್ತಾವು.
ಓಕೆ, ನೀವೇನು ಮಾಡಿರೂ ಅದ ಈ 50 ಗ್ರಾಮ್ ಆಕ್ಸಿಜನ್ದಾಗ ಕೇವಲ 8 ಗ್ರಾಮ್ ಆಕ್ಸಿಜನ್ ಅಟ್ಟ ತೊಗೋತೈತದ. ಇನ್ನು 42 ಗ್ರಾಮ್ ಆಕ್ಸಿಜನ್ ವೇಸ್ಟ್ ಅದ, ಏನು ಯಾವುದೇ ಪ್ರಕ್ರಿಯೆ ನಡೆಯಂಗಿಲ್ಲ ಅಲ್ಲಿ. ಹಾಗಾಗಿ 3 ಗ್ರಾಮ್ ಕಾರ್ಬನನ್ನು 8 ಗ್ರಾಮ್ ಬೇಕಾದರೂ ಆಕ್ಸಿಜನ್ ಜೊತೆ ದಹಿಸಿದಾಗ ಅಲ್ಲಿ ಉಂಟಾಗುವಂಥ ಕಾರ್ಬನ್ ಡೈಆಕ್ಸೈಡ್ ರಾಶಿ 11 ಗ್ರಾಮ ಆಗಿರ್ತೈತಿ. ದ ಸೇಮ್ ಗ್ರಾಮ್. ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ನಿರ್ದಿಷ್ಟ ರಾಶಿ ಅನುಪಾತದಾಗ ಇರ್ತಾವು. 3:8ದಾಗ ಐತಲ್ಲೋ ಅದು 3:8 ತೊಗೋತೈತೆ ಆಕ್ಸಿಜನನ್ನು. ಅಲ್ಲಿ ಮ್ಯಾಗ ಎಷ್ಟು ಹಾಕಿದ್ರು ಅದು ಕನ್ವೀನಿಯೆಂಟ್ ಆಗಂಗಿಲ್ಲ, ಅದೆಲ್ಲ ವೇಸ್ಟ್ ಆಗಿ ಹೋಗ್ತದೆ. ಓಕೆ, ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಕ್ವಶನ್. ಇದ್ರ ಬಗ್ಗೆ ನೀವು ಗಮನ ಇಡ್ರಿ. ದೆನ್ ಇನ್ನೊಂದು ಕ್ವಶನನ್ನು ನೋಡೋಣ. ಬಹು ಪರಮಾಣುಯ ಅಯಾನುಗಳು ಅಂದರೆ ಏನು? ಉದಾಹರಣೆ ಕೊಡ್ರಿ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪರಮಾಣುಗಳನ್ನು ಹೊಂದಿರುವಂಥ ಅಯಾನುಗಳನ್ನು ಬಹು ಪರಮಾಣುಯ ಅಯಾನ್ ಅಂತ ಹೇಳಿ ಕರೀತಾರೆ. ಮುಖ್ಯವಾಗಿ OH- SO4-2, ಓಕೆ, NO3-1. ಇದನ್ನು ನೀವು ಮ್ಯಾಗ ನೋಡಿರಿ ಅಲ್ಲಿ. ಓಕೆ, ಹೈಡ್ರಾಕ್ಸೈಡ, ಸಲ್ಫೇಟ ಎಲ್ಲ ಕೂಡ ಬಹು ಪರಮಾಣುಯ ಅಯಾನುಗಳು ಅಂಥೇಳಿ ಕರಿಬೋದು ಇವನು. ದೆನ್ ಒಂದು ಸ್ವಲ್ಪ ಅಣುಸೂತ್ರ ಬರೀರಿ ಅಂಥೇಳಿ ನೋಡ್ರೆ, ಮ್ಯಾಗ್ನೀಷಿಯಂ ಕ್ಲೋರೈಡನ್ನು ಏನು ಬರೀತೀರಿ? MgCl2. ತಾಮ್ರದ ನೈಟ್ರೇಟ್ CuNO3 twice. ಇವು ಸ್ವಲ್ಪ ಗೊತ್ತಿರ್ಬೇಕು, ಅಂದ್ರೆ ನಮ್ಮ ಅಣುರಾಶಿಯ ಇವನದು ಕಂಡುಹಿಡ್ಯಾಕೆ ಈಸಿ ಆಕೈತಿ. ಕ್ಯಾಲ್ಸಿಯಂ ಕಾರ್ಬೋನೇಟ CaCO3 ಇದೆ ನಾವು ಕಂಡುಹಿಡೋದು. ಕ್ಯಾಲ್ಸಿಯಂ ಆಕ್ಸೈಡ್ CaO, ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಇವೆಲ್ಲ ಹೆಂಗೆ ಫಾರ್ಮೇಷನ್ ಆಗಿದಾವೆ ಅಂದ್ರೆ ಅವುಗಳ ವೆಲೆನ್ಸಿಗಳ ಮ್ಯಾಗಿದೆ ನೋಡಿದ್ವಿ ನಾವು. ಕ್ರಾಸ್ ವೆಲೆನ್ಸಿ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕ ಈ ಫಾರ್ಮೇಷನನ್ನು ಪಡೆದಿರ್ತಾವು. ಇನ್ನು ದ ಲಾಸ್ಟ್ ಕಾನ್ಸೆಪ್ಟ್ ಈಸ್ ಸಂಯುಕ್ತಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳಿ. ಸುಟ್ಟ ಸುಣ್ಣದೊಳಗೆ ಏನೇನು ಇರ್ತೈತಪ್ಪ ಅಂತ ಕೇಳತ್ತಾನವ. ಕ್ಯಾಲ್ಸಿಯಂ ಇರ್ತದೆ, ಆಕ್ಸಿಜನ್ ಇರ್ತದೆ. CaO ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್, ಸುಟ್ಟ ಸುಣ್ಣ. ಓಕೆ, ಹೈಡ್ರೋಜನ್ ಬ್ರೊಮೈಡ್ ಒಳಗೆ ಹೈಡ್ರೋಜನ್ ಇರ್ತದೆ, ಬ್ರೋಮಿನ್ ಇರ್ತದೆ, HBr ಅಂತೇಳಿ ಕರಿತೇವೆ ನಾವು. ಬೇಕಿಂಗ್ ಪುಡಿ, ಬೇಕಿಂಗ್ ಸೋಡಾ, ಸೋಡಿಯಮ್ಮ, ಹೈಡ್ರೋಜನ್ನ, ಕಾರ್ಬನ್ನ, ಆಕ್ಸಿಜನ್ನ, NaHCO3 ಅಡುಗೆ ಸೋಡಾ ಅಂತ ಏನು ಕರಿತೇವಲ್ಲ ನಾವು. ಓಕೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನುವಂತಹ ವರ್ಡ್ ಕೂಡ ಯೂಸ್ ಮಾಡ್ತೇವೆ, ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕೂಡ ಕರಿತೇವೆ ಇದನ್ನು. ಸೋಡಿಯಂ ಬೈಕಾರ್ಬೋನೇಟ್ ಒಳಗೆ ಏನೇನು ಇರ್ತೈತೆ ಮತ್ತು 4 ಕ್ವಶನ್ ಕೇರ್ ಅಂದರೆ ಸೋಡಿಯಂ ಇರ್ತದೆ, ಹೈಡ್ರೋಜನ್ ಇರ್ತದೆ, ಕಾರ್ಬನ್ ಇರ್ತದೆ, ಆಕ್ಸಿಜನ್ ಇರ್ತದೆ. ಓಕೆ, ಇದನ್ನ ನಾವು ಬೇಕಿಂಗ್ ಪುಡಿ ಅಂತೇಳಿ ಕರಿತೇವೆ. ಇನ್ನು ಪೊಟ್ಯಾಷಿಯಂ ಸಲ್ಫೇಟ್ ಒಳಗೆ ಏನೇನು ಇರ್ತೈತೆ ರೀ ಅಂದರೆ ಪೊಟ್ಯಾಷಿಯಂ ಇರ್ತದೆ, ಸಲ್ಫರ್, ಆಕ್ಸಿಜನ್ ಇರ್ತದೆ, K2SO4 ಅಂತೇಳಿ ಕರಿತೀವಿ. ಪೊಟ್ಯಾಷಿಯಂ ಸಲ್ಫೇಟ್ K2SO4. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿ ಮಟ್ಟ ನಾನು ನಿಮ್ಮ ಜೊತೆ ಏನು ಡಿಸ್ಕಷನ್ ಮಾಡಿಲ್ಲ. ದಿಸ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಲೆಸನ್. ಯಾವುದು ಅಂದರೆ ಪರಮಾಣುಗಳು ಮತ್ತು ಅಣುಗಳು. ನೀವು ಭಾಳ ಮಂದಿ ಕಮೆಂಟ್ ಮಾಡಿದ್ರಿ, ಸರ್ ಕೆಮಿಸ್ಟ್ರಿ ಒಳಗೆ ಪರಮಾಣು, ಅಣು, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಮೇಲೆ ಕ್ಲಾಸ್ ಮಾಡಿರಿ, ಒಂದು ಸ್ವಲ್ಪ ಮಾಹಿತಿ ನಮಗೆ ಗೊತ್ತಾಕೈತೆ ಅಂತ. ಈ ವಿಡಿಯೋ ಯಾರು ಸ್ಕಿಪ್ ಮಾಡೋದ ಪೂರ್ತಿಯಾಗಿ ನೋಡಿರ್ತಾರೋ ಅವ್ರು ಭಾರಿ ಚಂದ ಮಾಹಿತಿಯನ್ನು ಕಲ್ಕೊಂಡಿರ್ತಾರೋ. ನಾಳೆ TET ಎಕ್ಸಾಮಿಗೆ ಭಾರಿ ಹೆಲ್ಪ್ ಆಗ್ತದೆ. ಮುಂದೆ ಬರುವಂಥ GPSTR, HSTR, PSTR ಪರೀಕ್ಷೆಗಳಿಗೂ ಕೂಡ ಅತಿ ಅನುಕೂಲವಾಗಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಈ ಕೆಮಿಸ್ಟ್ರಿ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಠವಾದಂಥ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸನ್ನು ತೊಗೊಂಬಂದಿದ್ದೀನಿ. ಇನ್ನು ಮುಂದೆ ಇದೇ ಸರಣಿ ಕಂಟಿನ್ಯೂ ಆಗ್ತಿರ್ತದೆ. TET ಬರೋದ್ರೊಳಗಾಗಿ ಈ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸನ್ನು ಕವರ್ ಮಾಡುವಂತಹ ಒಂದು ವಾಗ್ದಾನವನ್ನು ನಾನು ಕೊಟ್ಟಿದ್ದೀನಿ. ಅದೇ ಪ್ರಕಾರ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಕವರ್ ಮಾಡಿ ಕೂಡ ಕೊಡ್ತೀನಿ. ಇದು ಕಾನ್ಸೆಪ್ಟ್ ನಂಬರ್ 3 ಆಗಿದೆ. ಈಗ ಆಲ್ರೆಡಿ ಚಲನೆ ಮತ್ತು ಗುರುತ್ವದ ಕಾನ್ಸೆಪ್ಟ್ಗಳನ್ನು ಹಾಕಿದ್ದಾನೆ, ಅದನ್ನು ಯಾರು ನೋಡಿಲ್ಲ ಅದನ್ನು ಕೂಡ ವೀಕ್ಷಣೆ ಮಾಡಿರಿ. ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಅಭ್ಯಾಸ ಮಾಡತ್ತೀರಿ. ಐ ಹೋಪ್ ನಿಮಗೆ ಈ ಕ್ಲಾಸ್ ಅರ್ಥ ಆಗೈತಿ. ಇದರಿಂದ ಒಂದು ಕ್ವಶನ್ ಏನಾದರೂ ಬಂತಂದ್ರೆ ಅಷ್ಟೇ ಸಾಕು ನಮಗೆ. 1-2 ಮ್ಯಾಗ ಟಾರ್ಗೆಟ್ ಇಡತ್ತವ ನಮಗೆ ಒಂದು ಪ್ರಶ್ನೆ. ಯಾಕಂದ್ರೆ ಒಂದೊಂದು ಕಾನ್ಸೆಪ್ಟ್ ಅಂದ್ರೆ ಒಂದೊಂದು ಪ್ರಶ್ನೆ ಬರ್ಬೋದು. ಭಾಳ ಹಬ್ಬ ಅಂದರೆ 2 ಪ್ರಶ್ನೆ ಬರ್ಬೋದು. ಹಾಗಾಗಿ ಅಷ್ಟು ಪ್ರಶ್ನೆಗಳು ಕವರ್ ಆದವು ಅಂದ್ರೆ ಮತ್ತು ನಮ್ಮ ವಿಡಿಯೋದಲ್ಲಿ ತರುವಂಥ PDF ಏನು ತರತ್ತಲ್ಲ, ಇದ್ರೊಳಗೆ ಯಾವುದೇ ಅನ್ನೆಸೆಸರಿ ಮಾಹಿತಿಗಳು, ಅನ್ನೆಸರಿ ಇನ್ಫಾರ್ಮೇಷನ್ಸ್ಗಳನ್ನ ನಾನು ಹಾಕಿಲ್ಲ. ಭಾಳ ಇಂಪಾರ್ಟೆಂಟ್ ಇರೋದನ್ನ ಅಷ್ಟು ತೊಗೊಂಡು ಬಂದು PDF ರೆಡಿ ಮಾಡಿದ್ದೈತಿ. ಭಾಳ ಚಂದ PDF ಇದಾವೆ. ಇವನ್ನ ನಮ್ಮ ಗ್ರೂಪಿಗೂ ಹಾಕಿರ್ತಾನೆ ಈ PDFಗಳನ್ನ. ನೀವು ಕೂಡ ಈ PDF ಮೂಲಕ ಇಲ್ಲಿ ಕಲಿತ ನೋಟ್ ಮಾಡ್ಕೋರಿ. ಯಾಕಂದ್ರೆ ಭಾಳ ಶ್ರದ್ಧೆ ಇದ್ದಾಗ ಮಾತ್ರ ವಿದ್ಯೆ ಅನ್ನೋದು ಬರ್ತದೆ. ಹಾಗಾಗಿ ಆಲಸ್ಯ ಮಾಡೋಕೆ ಹೋಗ್ಬೇಡ್ರಿ, ಹಂಗೆ ಸ್ಕಿಪ್ ಮಾಡೋಕೆ, ಹಂಗೆ ಸ್ಪೀಡಾಗಿ ನೋಡೋಕೆ ಹೋಗ್ಬೇಡ್ರಿ. ಏನದ ಅದ್ರ ಬಗ್ಗೆ ತಿಳ್ಕೊತ ಹೋಗ್ರಿ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ. ಎಲ್ಲೂ ಲ್ಯಾಗ್ ಮಾಡೋಂಗಿಲ್ಲ, ಎಲ್ಲೂ ಡ್ರ್ಯಾಗ್ ಮಾಡೋಂಗಿಲ್ಲ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.